Hi, hello, welcome friends. Welcome to the Uttama S channel. Today we are looking into the Aristotle topic, the second political thinker in the Western political thought. ಓಕೆನಾ ನಾವು ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಈಗ ವಿ ಆರ್ ನೌ ಲುಕಿಂಗ್ ಇಟ್ ದ ಅರಿಸ್ಟಾಟಲ್. ಹಿ ಇಸ್ ದ ಸೆಕೆಂಡ್ ಪೊಲಿಟಿಕಲ್ ಥಿಂಕರ್. ಓಕೆ, ಹೂ ಇಸ್ ಅರಿಸ್ಟಾಟಲ್? ಹಿ ಇಸ್ ಅನ್ ಅ ಗ್ರೇಟ್ ಪೊಲಿಟಿಕಲ್ ಫಿಲಾಸಫರ್ and we call him as a father of political science. But and one more important thing of political, especially the Aristotle, is he is a student of Plato. Okay, and he is also from the Greek, and he was the teacher to the Alexander. Okay, ನಾವು ಯಾರೋ ಒಬ್ಬ ಥಿಂಕರ್ ನೋಡ್ಬೇಕಂತಂದ್ರೆ ಇಟ್ಸ್ ಬೆಟರ್ ಟು ಲುಕ್ ಇಂಟು ಹಿಸ್ ಬೇಸಿಕ್ ಇನ್ಫಾರ್ಮೇಷನ್ ಅಂಡ್ ಆಲ್ಸೋ ದ ಸೊಸೈಟಿ ವಿಚ್ ಹಿ ವಾಸ್ ಪ್ರೆಸೆಂಟ್, ಬಿಕಾಸ್ ವಿ ನೋ ದ ಕಾನ್ಸೆಪ್ಟ್ ಲೈಕ್ ದಟ್ ಎವ್ರಿ ಥಿಂಕರ್ ಈಸ್ ಎ ಚೈಲ್ಡ್ ಆಫ್ ಹಿಸ್ ಟೈಮ್. ಸೊ ದ ಸೋಷಿಯೋ ಪೊಲಿಟಿಕಲ್ ಕಂಡೀಷನ್ಸ್ ವೇರ್ ಹಿ ವಾಸ್ ಪ್ರೆಸೆಂಟ್ ಹ್ಯಾಸ್ ಗೋಯಿಂಗ್ ಟು ಹ್ಯಾವ್ ಎನ್ implications on his theories. ಓಕೆನಾ, ಥಿಯರಿ ಆಫ್ ಸ್ಟೇಟ್ ಆ್ಯಂಡ್ ಹ್ಯೂಮನ್ ನೇಚರ್. ಇವ್ರೇನು ಹೇಳ್ತಾರೆ, ಸ್ಟೇಟ್ ಇವ್ರ ಕಾನ್ಸೆಪ್ಟ್ಸ್ಗಳು ಏನೇನು ಕೊಡ್ತಾರೆ ಅಂತಂದರೆ ಸ್ಟೇಟ್ ಬಗ್ಗೆ, ಥಿಯರಿ ಆಫ್ ಸ್ಟೇಟು, ಆಮೇಲೆ ಅದೇ ಮ್ಯಾನ್ ಇಸ್ ಪೊಲಿಟಿಕಲ್ ಅನಿಮಲ್, ಪೊಲಿಟಿಕ್ಸ್ ಇಸ್ ಪ್ರಿಯರ್ ಟು ಇಂಡಿವಿಜುವಲ್ ಅಂತ ಹೇಳ್ತಾರೆ. ಥಿಯರೀಸ್ ಆಫ್ ಜಸ್ಟಿಸು, ಈಕ್ವಾಲಿಟಿ ಬಗ್ಗೆ ಹೇಳ್ತಾರೆ. ಆಮೇಲೆ ಥಿಯರಿ ಆಫ್ ಸ್ಟೇಟ್ ಇದೆ, ರೂಲ್ ಆಫ್ ಲಾ ಇದೆ, ಕಾನ್ಸ್ಟಿಟ್ಯೂಷನಲಿಸಮ್ ಇದೆ, ಸ್ಲೇವರಿ ಇದೆ, ಮತ್ತು ಸಿಟಿಸನ್ಶಿಪ್ ಕಾನ್ಸೆಪ್ಟ್ ಇದೆ. ಈ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಅವರು ಕೊಡ್ತಾರೆ. ನಾವು ನೋಡೋಣ ಏನೇನು ಕಾನ್ಸೆಪ್ಟ್ ನಾವು ಅರಿಸ್ಟಾಟಲ್ ಬಗ್ಗೆ ನೋಡ್ತೀವಿ ಅಂತ. ಓಕೆನಾ, ಅದೇ ಸ್ಟೇಟು, ಜಸ್ಟಿಸು, ಈಕ್ವಾಲಿಟಿದು, ಲಾ ಮತ್ತು ಕಾನ್ಸ್ಟಿಟ್ಯೂಷನಲಿಸಮ್ನ. ವಿ ಆರ್ ಆಲ್ ಗೋಯಿಂಗ್ ಟು ಲುಕ್ ಇನ್ ಟು ಆಲ್ ದೀಸ್ ಟಾಪಿಕ್ಸ್ ಇನ್ ದಿಸ್ ವಿಡಿಯೋ. ಓಕೆನಾ, ನೆಕ್ಸ್ಟ್ ಐಡಿಯಲ್ ಸ್ಟೇಟ್ ಬಗ್ಗೆ, ಸ್ಲೇವರಿ ಬಗ್ಗೆ, ಕಂಪೇರೇಟಿವ್ ಆ್ಯಂಡ್ ಎವಲ್ಯೂಷನರಿ ರಿಲೆವೆನ್ಸ್ ಏನಿದೆ ಇದ್ರದ್ದು ಇದೆ ಸ್ಟೇಟು. ಓಕೆನಾ, ರೂಲ್ ಆಫ್ ಲಾದು, ಐಡಿಯಾ ಆಫ್ ಈಕ್ವಾಲಿಟಿ ಮೇಲೆ, ಜಸ್ಟಿಸ್ದು, ರೆವಲ್ಯೂಷನ್ನು, comparative study, make the comparative studies of the constitutionals of the all over the world. He compared around 158 ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ನೆಕ್ಸ್ಟ್ ಸಿಟಿಸನ್ಶಿಪ್ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಅದರದ್ದು ಅವ್ರದ್ದು ಪಾರ್ಟಿಸಿಪೇಷನ್ ಏನಿರುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಇವರು ಪ್ಲೇಟನ್ ಹೇಗೆ ಕ್ರಿಟಿಕ್ ಮಾಡ್ತಾರೆ. ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಟಾಪಿಕ್ ಇನ್ ದ ಪ್ಲೇಟೋ ಕಾನ್ಸೆಪ್ಟ್ ಓನ್ಲಿ, ಬಟ್ ಹಿಯರ್ ಆಲ್ಸೋ ವಿ ಕ್ಯಾನ್ ಲುಕ್ ಇಟ್ ಇನ್ ಟು ದಿಸ್ ಟಾಪಿಕ್ ಆಲ್ಸೋ. ಮತ್ತು ಕಾಂಟೆಂಪ್ರರಿ ರಿಲೆವೆನ್ಸ್, ಹೌ ದ ಪ್ಲೇಟೋ ಇಸ್ ಗೋಯಿಂಗ್ ಟು ಹ್ಯಾವ್ ಎನ್ implication, the contemporary relevance, what is the present situationಗೆ ಅರಿಸ್ಟಾಟಲ್ ಅವ್ರ ಕಾನ್ಸೆಪ್ಟ್ ಹೇಗೆ ರಿಲೆವೆಂಟ್ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ದಟ್ಸ್ ವೈ ದ ಸ್ಟಡಿಂಗ್ ದ ಕ್ಲಾಸಿಕ್ಸ್ ಅಂತೀವಿ ಇವನ್ನೆಲ್ಲ. ದ ಕ್ಲಾಸಿಕ್ಸ್ ಆರ್ ಟೈಮ್ ಇಮ್ಮೋರಿಯಲ್, ಅಂದರೆ ಕಾಲಾತೀತವಾಗಿ ಎಲ್ಲ ಕಾಲ, ಜಾಗ, ಸ್ಥಳವನ್ನು ಮೀರಿ ಇದು ಎಲ್ಲ ಟೈಮಲ್ಲೂ ಅಪ್ಲೈ ಆಗೋಂಥ ಒಂದಿಷ್ಟು ಬುಕ್ಸ್ಗಳ್ನ ಅಥವಾ ಮೆಥಡ್ಸ್ಗಳ್ನ ಅಥವಾ ಒಂದು ನಾಲೆಡ್ಜನ್ನ ನಾವು ಕ್ಲಾಸಿಕ್ ಅಂತೀವಿ. ಕ್ಲಾಸಿಕಲ್ ಮೂವೀಸ್ ಅಂದರೂ ಹಾಗೆ, ಅಂದರೆ ವಿಚ್ ಆರ್ ಗೋಯಿಂಗ್ ಟು ಅಪ್ಲೈ ಫಾರ್ ಮೀನ್ಸ್ ಥೌಸಂಡ್ಸ್ ಆಫ್ ಇಯರ್ಸ್ ಆರ್ ಹಂಡ್ರೆಡ್ಸ್ ಆಫ್ ಇಯರ್ಸ್, ಆ ಎಲ್ಲ ಟೈಮಿಗೂ ಈ ಕಾನ್ಸೆಪ್ಟು ಇಟ್ ಹೋಲ್ಡ್ಸ್ ಗುಡ್ ಅಂತ. ಅದು ಕ್ಲಾಸಿಕ್ ಅಂತೀವಿ. ಈಗ ನಾವು ಪೀಪಲ್ಸ್ ಆರ್ ಕಾಲಿಂಗ್ ಎವ್ರಿ ಮೂವಿ ಆರ್ ಎವ್ರಿಥಿಂಗ್ ಎಸ್ ಅ ಕ್ಲಾಸಿಕ್ ಹಾಗಲ್ಲ ಅದು. ಓಕೆನಾ, ಓಕೆ, ಅರಿಸ್ಟಾಟಲು. ಸೊ ಬಿಫೋರ್ ಗೋಯಿಂಗ್ ಇನ್ ಟು ಅರಿಸ್ಟಾಟಲ್, ಲೆಟ್ಸ್ ಲುಕ್ ಇನ್ ಟು ಆಲ್ ದ PYQs ವಿಚ್ ದೇ ಹ್ಯಾವ್ ಆಸ್ಕ್ಡ್ ಇನ್ PSIR ರಿಗಾರ್ಡಿಂಗ್ ಅರಿಸ್ಟಾಟಲ್ ಇನ್ UPSC. ಓಕೆನಾ, you can use this concept to study the Aristotle in your BA or whatever the political science, it's okay, but still this is exclusive for the UPSC topic, but you can use this kind of teachings or this video or this notes for your common BA political science or MA political science, whatever. ಓಕೆನಾ, ಈಗ ಅರಿಸ್ಟಾಟಲ್ ಏನು ಬಗ್ಗೆ ಕೇಳಿದ್ದಾರೆ, ಥಿಯರಿ ಆಫ್ ಸ್ಟೇಟ್, ಹ್ಯೂಮನ್ ನೇಚರ್ ಮೇಲೆ ಕ್ವಶನ್ಸು ಕೇಳಿದ್ದಾರೆ. 2011 ಮತ್ತು 2002 ಅಲ್ಲಿ, ಅಂದರೆ ಆಫ್ಟರ್ 2013 ದರ್ ವಾಸ್ ನಾಟ್ ಸಚ್ ಎ ಗ್ರೇಟ್ ಕ್ವಶನ್ಸ್ ಆನ್ ಸ್ಟೇಟ್ ಮೇಲೆ. ಅದೇ ಸ್ಟೇಟ್ ಇಸ್ ಅ ಕ್ರಿಯೇಷನ್ ಆಫ್ ನೇಚರ್ ಆ್ಯಂಡ್ ಮ್ಯಾನ್ ಇಸ್ ಬೈ ನೇಚರ್ ಪೊಲಿಟಿಕಲ್ ಅನಿಮಲ್ ಮೇಲೆ, ಅದೇ ಪೊಲೀಸ್ ಇಸ್ ಪ್ರಿಯರ್ ಟು ಇಂಡಿವಿಜುವಲ್ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಥಿಯರಿ ಆಫ್ ಜಸ್ಟಿಸ್ಸು, ಈಕ್ವಾಲಿಟಿ, ಇನ್ಇಕ್ವಾಲಿಟಿ, ಇದು ಇಂಪಾರ್ಟೆಂಟ್ ಕ್ವಶನ್ಸು. ಆಫ್ಟರ್ 13 ಇದ್ರ ಮೇಲೆ ಭಾಳ ಕೇಳಿದ್ದಾರೆ. ಅದೇ ಎವ್ರಿವೇರ್ ಇನ್ಇಕ್ವಾಲಿಟಿ ಇಸ್ ಎ ಕಾಸ್ ಆಫ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಆಮೇಲೆ ಕಮೆಂಟ್ ಆನ್ ಅರಿಸ್ಟಾಟಲ್ ಕನ್ಸೆಪ್ಷನ್ ಆಫ್ ಈಕ್ವಾಲಿಟಿ ಬಗ್ಗೆ ಕ್ವಶನ್ಸ್ ಇದೆ. ಇದು ಆದಮೇಲೆ ರೂಲ್ ಆಫ್ ಲಾ ಮತ್ತು ಕಾನ್ಸ್ಟಿಟ್ಯೂಷನಲಿಸಮ್ ಮೇಲೆ ದೇ ಆಲ್ರೆಡಿ ಆಸ್ಕ್ ರೂಲ್ ಆಫ್ ಲಾ ಇಸ್ ಬೆಟರ್ ದನ್ ದ ರೂಲ್ ಆಫ್ ಮೆನ್. ಲೈಕ್ ಸರ್ ನೋಡಿ, ಇನ್ನು 1895 ಕೇಳಿದ್ರು, ಆಮೇಲೆ ಕೇಳಿಲ್ಲ ಅಂತ ಆ ಪಾಯಿಂಟಲ್ಲೂ ಬರೋಕ್ಕಾಗಲ್ಲ. ಇದು 21 ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಅರಿಸ್ಟಾಟಲ್ ವ್ಯೂ ಆಫ್ ಪೊಲಿಟಿಕ್ಸ್ ಏನಿದೆ, ಟು ವಾಟ್ ಎಕ್ಸ್ಟೆಂಟ್ ಡು ಯು ಥಿಂಕ್ ಇಟ್ ಹ್ಯಾಸ್ ಎ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಮಾಡರ್ನ್ ಡೇ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ಇದು ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಅದೇ ರಿಲೆವೆನ್ಸ್ ಏನಿದೆ ಅಂತ ಕಾನ್ಸೆಪ್ಟು ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಮೇಲೆ. ಆಮೇಲೆ ಕ್ಲಾಸಿಫಿಕೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಐಡಿಯಲ್ ಸ್ಟೇಟ್ ಇದೇನಿದೆ, ಇದು 14 ಒಂದು ಕೇಳಿದ್ದಾರೆ. ಪೊಲಿಟಿಕಲ್ ಥಾಟು, ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನ್ಸ್ನ ಕ್ಲಾಸಿಫೈ ಮಾಡಿರೋದು. ಆಮೇಲೆ ಅದೇ ಪೊಲಿಟಿ ಆರ್ ಕಾನ್ಸ್ಟಿಟ್ಯೂಷನ್ ಮೇ ಗೌರ್ಮೆಂಟ್ ಮೇ ಬಿ ಡಿಸ್ಕ್ರೈಬ್ ಜನರಲ್ ಆಸ್ ಎ ಫ್ಯೂಷನ್ ಆಫ್ ಆಲಿಗಾರ್ಕಿ ಆರ್ ಡೆಮೋಕ್ರಸಿ ಮೇಲೆ. ಪೊಲಿಟಿ ಇಸ್ ದ ಬೆಸ್ಟ್ ಪ್ರಾಕ್ಟಿಕಬಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಡಿಸ್ಕಸ್. ಇದೇ ಎಲ್ಲ ಇವು ಟೈಪ್ಸ್ ಆಫ್ ಪೊಲಿಟಿ ಅಥವಾ ಗೌರ್ಮೆಂಟ್ ಮೇಲೆ ಬರುತ್ತೆ. ಸ್ಲೇವರಿ ಮೇಲೆ
It's a more controversial topic of the Aristotle, which is having the great impacts during that time. But they asked very less questions. But we never know. State can ask or government can ask these questions at any point of time. ಅವರು ಅರಿಸ್ಟಾಟಲ್ ಸೈಡ್ ಆಫ್ ಸ್ಲೇವರಿನ ಕ್ರಿಟಿಸೈಸ್ ಮಾಡಿರಿ ಅಥವಾ ಕಮೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಇದೆ ನ್ಯಾಚುರಲ್ ಇದೆ ಆ್ಯಂಡ್ ಬೆನಿಫಿಷಿಯಲ್ ಬೋತ್ ಫಾರ್ ಮಾಸ್ಟರ್ ಆ್ಯಂಡ್ ಸ್ಲೇವ್ ಅಂತ ಹೇಗೆ ಹೇಳ್ತಾರೆ ಅನ್ನೋದನ್ನ ನೀವು ಜಸ್ಟಿಫೈ ಮಾಡ್ಕೋಬೇಕು. ಹೌ ಅರಿಸ್ಟಾಟಲ್ ಈಸ್ ಗೋಯಿಂಗ್ ಟು ಜಸ್ಟಿಫೈ ದ ಸ್ಲೇವರಿ ಅನ್ನೋದ್ರ ಮೇಲೆ. ನೆಕ್ಸ್ಟ್ ಕಂಪೇರೇಟಿವ್ ಆ್ಯಂಡ್ ಎವಲ್ಯೂಷನರಿ ರಿಲೆವೆನ್ಸ್ ಆಫ್ ದಿ ಕೋರ್ ಐಡಿಯಾಸ್ ಎಷ್ಟು ಕೇಳಿರೋದು. ಓಕೆನಾ. ನಾವು ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ ಅರಿಸ್ಟಾಟಲ್. ಇವರೇನು ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ ಆಗಿದ್ದರು, ಪ್ಲೇಟೋ ಸ್ಟೂಡೆಂಟ್ ಆಗಿದ್ದರು. ಇವ್ರು ಬರೆದಿರೋ ಮೇಜರ್ ವರ್ಕ್ಸು ಪೊಲಿಟಿಕ್ಸ್ ಮತ್ತು ನಿಕೋಮಿಯನ್ ಎಥಿಕ್ಸ್ ಅಂತ ಹೇಳ್ತೀವಿ. ಮ್ಯಾನ್ ಈಸ್ ಬೈ ನೇಚರ್ ಎ ಪೊಲಿಟಿಕಲ್ ಎನಿಮಲ್. ಆಮೇಲೆ ಇವ್ರದ್ದು ಆಬ್ಜೆಕ್ಟಿವ್ ಏನಾಗಿತ್ತು, ಸ್ಟೇಟು, ಜಸ್ಟಿಸು, ಸಿಟಿಜನ್ಶಿಪ್ಪು, ಗುಡ್ ಲೈಫ್ ಬಗ್ಗೆ ಆಗಿತ್ತು. ಕೋರ್ ಐಡಿಯಾ ಸ್ಟೇಟ್ ಇಸ್ ದ ಹೈಯೆಸ್ಟ್ ಸ್ಟೇಟ್ ಇಸ್ ದ ಹೈಯೆಸ್ಟ್ ಗುಡ್. ಇಂಡಿವಿಜುವಲ್ ಎಕ್ಸಿಸ್ಟ್ ಫಾರ್ ಅಚೀವಿಂಗ್ ಜಸ್ಟಿಸ್ ಆ್ಯಂಡ್ ಕಾಮನ್ ಗುಡ್. ಸ್ಟೇಟೇ ಒಂದು ಹೈಯೆಸ್ಟಲ್ಲಿ ಬರುತ್ತೆ, ಇಂಡಿವಿಜುವಲ್ ಕೆಳಗಿರ್ತಾನೆ, ಇದನ್ನು ಅಚೀವ್ ಮಾಡೋದೇ ಕೆಲಸ, ಇದು ಕಾಮನ್ ಗುಡ್ ಅಂತ ಹೇಳ್ತಾರೆ. ಎಲ್ಲಾದರೂ ಒಂದು ಕಾಮನ್ ಪ್ರಿನ್ಸಿಪಲ್ಗೆ ಕನ್ವರ್ಜ್ ಆಗುತ್ತೆ ಅಂತ. ಇದು ದಿಸ್ ಕೈಂಡ್ ಆಫ್ ಕಾನ್ಸೆಪ್ಟ್ ಈಸ್ ಗಿವನ್ ಇನ್ ದ ವಿ ವಿಲ್ ಸ್ಟಡಿ ಇನ್ ದ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ವೆಸ್ಟರ್ನ್ ಥಾಟ್ ಇನ್ ಫಿಲಾಸಫಿಯಲ್ಲೂ ಬರುತ್ತೆ. ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ದೇರ್. ನೆಕ್ಸ್ಟ್ ಸ್ಟೇಟ್ ಆಸ್ ಎ ನ್ಯಾಚುರಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾರೆ ಅವರು. ಸ್ಟೇಟ್ ಇದು ನ್ಯಾಚುರಲ್ ಇದೆ, ಇಟ್ಸ್ ಆರ್ಗ್ಯಾನಿಕ್ ಇದೆ, ನಾಟ್ ಎ ಇಂಡ್ಯೂಸ್ಡ್, ಅದು ಹ್ಯೂಮನ್ ಕ್ರಿಯೇಟ್ ಮಾಡಿರೋದಲ್ಲ ಅಂತ ಅವ್ರು ಹೇಳ್ತಾರೆ. ಹೇಗೆ ಅನ್ನೋದಕ್ಕೆ ಅವ್ರು ಇದನ್ನು ಹೇಳ್ತೀವಿ ಮುಂದೆ ಕಾನ್ಸೆಪ್ಟಲ್ಲಿ ಬರುತ್ತೆ ಥಿಯರಿ ಆಫ್ ಸ್ಟೇಟಲ್ಲಿ. ಇವ್ರು ಏನು ಹೇಳ್ತಾರೆ, ಹ್ಯೂಮನ್ಸ್ ಆರ್ ಎ ಪೊಲಿಟಿಕಲ್ ಎನಿಮಲು. ನೀವು ಪೊಲಿಟಿಕಲ್ ಎನಿಮಲ್ ಅಂತ ಬರೆದರೂ ಪರವಾಗಿಲ್ಲ, ಬಟ್ ಇಫ್ ಯು ಯೂಸ್ ದ ವರ್ಡ್ ಝೂ ಪೊಲಿಟಿಕಾನ್ ಅಂತಂದರೆ ಪೊಲಿಟಿಕಲ್ ಎನಿಮಲ್ ಅಂದಂಗೆ ಅದು ಗ್ರೀಕ್ ಟರ್ಮ್. ಇಟ್ ಲುಕ್ಸ್ ಓಕೆ, ಯುವರ್ ಲಿಟಲ್ ಬಿಟ್ ಇನ್ PSI ಸ್ಟೂಡೆಂಟ್ ಅನ್ಸ್ಬೇಕಲ್ವ ನಾವು. ವಿ ನೋ ಸಮಥಿಂಗ್ ಬೆಟರ್ ದ ಕಾಮನ್ ಟರ್ಮ್. ಅದಕ್ಕೆ ಝೂನ್ ಪೊಲಿಟಿಕಾನ್. ಸಿ ಇದು ಪೊಲಿಟಿಕ್ಸ್ ಆನ್ಸರಲ್ಲಿ ವಿ ನೀಡ್ ಟು ಯೂಸ್ ದ ಕೀವರ್ಡ್ಸ್. ಇಟ್ಸ್ ಗುಡ್ ಇಫ್ ಯು ಯೂಸ್ ಇಟ್. ಓಕೆನಾ. ಇನ್ಕ್ಲೈನ್ ಟು ಲಿವಿಂಗ್ ಕಮ್ಯುನಿಟೀಸ್ ಇರಬೇಕು. ಹ್ಯೂಮನ್ ಅಸೋಸಿಯೇಷನ್ಸ್ ಆರ್ ಎಸ್ ನಾಟ್ ಓನ್ಲಿ ಆಫ್ ಸರ್ವೈವಲ್, ಬಟ್ ಬದುಕೋಕ್ಕೋಸ್ಕರ ಅಷ್ಟೇನೂ ಅಲ್ಲದೆ ಕಾಮನ್ ಗುಡ್ಗೋಸ್ಕರನೂ ಇದೆ. ಮ್ಯಾನ್ ಈಸ್ ಬೈ ನೇಚರ್ ಇಸ್ ಸೋಷಿಯಲ್ ಎನಿಮಲು. ಆಮೇಲೆ ಹನ್ನಾ ಅರೆಂಡೆಟ್ ಅಂತ ಶಿ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಪೊಲಿಟಿಕಲ್ ಥಿಂಕರ್ ವಿಚ್ ವಿ ವಿಲ್ ರೀಡ್ ಇನ್ ದ ಎಂಡ್ ಆಫ್ ದಿ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್. ಪೊಲಿಟಿಕಲ್ ಎನಿಮಲ್ ಕಾನ್ಸೆಪ್ಟ್ ಎಂಫಸೈಸ್ ದೆ ಅದು ಇನ್ನೆರೆಂಟ್ ಕಮ್ಯುನಿಟಿ ಮತ್ತು ಕೋಆಪರೇಷನ್. ಸೊ ನೀವು ಹಾಗೆ ಬೇರೆ ಬೇರೆ ಥಿಂಕರ್ಸ್ನ ಈ ಕಾನ್ಸೆಪ್ಟ್ಗೆ ರಿಲೆವೆಂಟ್ ಇರೋದನ್ನು ನಾವು ತರಬೇಕಾಗುತ್ತೆ. ಈ ಆನ್ಸರ್ಸಲ್ಲಿ PSI ಅಲ್ಲಿ ದೇ ಆರ್ ಎಕ್ಸ್ಪೆಕ್ಟಿಂಗ್ ದೀಸ್ ಕೈಂಡ್ ಆಫ್ ಥಿಂಕರ್ಸ್ ವೇರ್ ಎವರ್ ಈಸ್ ರಿಲೆವೆಂಟ್, ನಾಟ್ ಇರ್ರಿಲೆವೆಂಟ್ ಆಗಿ ಹಾಕಬೇಕು ಅಂತ ತುಂಬಾ ಹಾಕೋದು ಅಲ್ಲ. ನೆಕ್ಸ್ಟ್ ಪರ್ಪಸ್ ಆಫ್ ಸ್ಟೇಟ್ ಏನು, ನ್ಯಾಚುರಲ್ ಔಟ್ಗ್ರೋತಿಗೋಸ್ಕರ. ಯುಡೈಮೋನಿಯಾ ಇದೆ ಗುಡ್ ಲೈಫ್ ಅಂತೀವಿ, ಎಲ್ಲರಿಗೂ ಒಳ್ಳೇದಾಗಬೇಕಪ್ಪ ಅಂತ ಹೇಳ್ತೀವಲ್ಲ, ಅದಕ್ಕೆ ಯು ಶುಡ್ ಯೂಸ್ ದ ವರ್ಡ್ ಯುಡೈಮೋನಿಯಾ ಅಂತ. ಓಕೆನಾ. ನೆಕ್ಸ್ಟ್ ಸ್ಟೇಟ್ ಇಂದ ಅಂದರೆ ಇಂಡಿವಿಜುವಲ್ ಇಂದ ಫ್ಯಾಮಿಲಿ ಆಗಿ ಸ್ಟೇಟ್ ಆಗುತ್ತೆ. ದ ಸಿಟಿ ಈಸ್ ಪ್ರಿಯರ್ ಬೈ ನೇಚರ್ ಟು ದ ಹೌಸ್ ಹೋಲ್ಡ್ ಅಂಡ್ ಟು ಈಚ್ ಆಫ್ ಅಸ್. ಅಂದರೆ ಸ್ಟೇಟ್ ಈಸ್ ಪ್ರಿಯರ್ ಟು ಇಂಡಿವಿಜುವಲ್ ಅನ್ನೋ ಕಾನ್ಸೆಪ್ಟ್ನ ಅರಿಸ್ಟಾಟಲ್ ಈ ಥರ ಹೇಳ್ತಾರೆ. ನೆಕ್ಸ್ಟ್ ಅಲೈನ್ಮೆಂಟ್ ವಿತ್ ಎಥಿಕ್ಸ್ ಬರುತ್ತೆ, ವರ್ಚುವಲ್ ಆ್ಯಂಡ್ ಮಾರಲ್ ಎಕ್ಸಲೆನ್ಸ್ ಆಗಿರುತ್ತೆ. ನೆಕ್ಸ್ಟು ಸ್ಟೇಟ್ ಈಸ್ ರೋಲ್ ಇನ್ ಪ್ರಮೋಟಿಂಗ್ ದ ಕಾಮನ್ ಗುಡ್ ಅಲೈನ್ಸ್ ವಿತ್ ದ ಅರಿಸ್ಟಾಟಲ್ ಎಥಿಕಲ್ ಫಿಲಾಸಫಿ ಅಂತಂದು ಹೇಳಿ ಅಲಿಯೇಜರ್ ಮ್ಯಾಕ್ಲೆಂಟೈರಿ ಅನ್ನೋರು ಹೇಳ್ತಾರೆ. ಇದು ನೆನಪಿದ್ರೆ ಪರವಾಗಿಲ್ಲ, ಫೈನ್, ಇಟ್ಸ್ ಓಕೆ. ಅಟ್ಲೀಸ್ಟ್ ಯು ಬೆಟರ್ ಟು ರಿಮೆಂಬರ್ ಹನ್ನಾ ಅರೆಂಡೆಟ್. ನೆಕ್ಸ್ಟ್ ಅವರು ಕ್ಲಾಸಿಫಿಕೇಶನ್ಸ್ ಆಫ್ ಗೌರ್ಮೆಂಟ್ ಮಾಡಿರ್ತಾರೆ, ಮೊನಾರ್ಕಿ, ಅರಿಸ್ಟೋಕ್ರಸಿ, ಪ್ಲೇಟೋ. ವಿ ವಿಲ್ ಲುಕ್ ಅಟ್ ಆಲ್ ದೀಸ್ ಥಿಂಗ್ಸ್ ಇನ್ ದ ಲೇಟರ್ ಕಾನ್ಸೆಪ್ಟಲ್ಲಿ. ಜಸ್ಟ್ ಐಮ್ ಗಿವಿಂಗ್ ಇನ್ ಬ್ರಾಡ್ ಐಡಿಯಾ. ನೆಕ್ಸ್ಟ್ ಬೆಸ್ಟ್ ಸ್ಟೇಟ್ ಅಂದರೆ ಏನು, ಐಡಿಯಲ್ ಸ್ಟೇಟು, ಮಿಡಲ್ ಕ್ಲಾಸು. ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಬ್ಲೆಂಡ್ ಆಫ್ ಮೊನಾರ್ಕಿ, ಅರಿಸ್ಟೋಕ್ರಸಿ ಆ್ಯಂಡ್ ಡೆಮೋಕ್ರಸಿ ಅಂತಂದು ಹೇಳಿ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ. ಸಿಟಿಜನ್ಶಿಪ್, ಆ್ಯಕ್ಟಿವ್ ಸಿಟಿಜನ್ಶಿಪ್ ಬರುತ್ತೆ ಇಲ್ಲಿ ಕಾನ್ಸೆಪ್ಟ್ ಅವ್ರದ್ದು. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇರಬೇಕು. ಸ್ಲೇವರಿ ಇದನ್ನು ನ್ಯಾಚುರಲ್ ಇನ್ಸ್ಟಿಟ್ಯೂಷನ್ ಇದೆ. ಕೆಲವೊಬ್ಬರು ಹುಟ್ಟು ನೋಡ್ತಿದ್ದಂಗೆ ಅವ್ರು ಸ್ಲೇವ್ ಆಗೋಕ್ಕೆ ಹುಟ್ಟಿದ್ದಾನೆ, ಇವನು ಸ್ಲೇವೇ ಆಗಬೇಕು ಅಂತ ಆಗಿರ್ತಾರೆ ಅಂತ ಅರಿಸ್ಟಾಟಲ್ ಹೇಳ್ತಾರೆ. ಇಟ್ಸ್ ನಾಟ್ ಟೋಲ್ಡ್ ಬೈ ಮೀ. ಓಕೆನಾ. ಫ್ರಮ್ ದ ಹಾನರ್ ಆಫ್ ದೇರ್ ಬರ್ತ್ ಸಮ್ ಆರ್ ಮಾರ್ಕ್ಡ್ ಔಟ್ ಆಫ್ ದ ಸಬ್ಜೆಕ್ಷನ್ ಅದರ್ಸ್ ಫಾರ್ ರೂಲ್ ಅಂತ. ಇದು ಮಾಡರ್ನ್ ಕ್ರಿಟಿಕ್. ಎಜುಕೇಷನ್ ಬಗ್ಗೆನೂ ಇದೆ. ಅಂದರೆ ಅದು ಮಾರಲ್ ಕ್ಯಾರೆಕ್ಟರ್, ಪೊಲಿಟಿಕಲ್ ಕಾಂಪಿಟೆನ್ಸಿ ಕೊಡುತ್ತೆ. ಎಜುಕೇಷನ್ ಇಸ್ ದ ಬೆಸ್ಟ್ ಪ್ರೊವಿಷನ್ ಫಾರ್ ಓಲ್ಡ್ ಏಜ್ ಅಂತ ಅವ್ರು ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟು ಕ್ರಿಟಿಕ್ಸ್ ಆಫ್ ಪ್ಲಾಟೋ ಮಾಡ್ತಾರೆ ಅವರು. ನೆಕ್ಸ್ಟು ಮೀನ್ ಆ್ಯಂಡ್ ವರ್ಚ್ಯೂ ಇನ್ ಪೊಲಿಟಿಕ್ಸ್. ಅದೇ ಗೋಲ್ಡನ್ ಮೀನು ಅಂದರೆ ಎಕ್ಸ್ಟ್ರೀಮ್ ಹೋಗಬಾರ್ದು, ಯಾವುದನ್ನು ಮಧ್ಯಮ ಮಾರ್ಗ. ಒಂದು ಬುದ್ಧ ಟೋಲ್ಸ್ ದ ಸೇಮ್ ಥಿಂಗ್ ಅಲ್ವಾ, ಅದೇ. ನೆಕ್ಸ್ಟ್ ಅರಿಸ್ಟಾಟಲ್ ಥಿಯರಿ, ಕಂಟೆಂಪ್ರರಿ ರಿಲೆವೆನ್ಸ್ ಏನಿದೆ. ಓಕೆನಾ. ಅವ್ರದ್ದೊಂದಿಷ್ಟು ಕೋಟ್ಸ್ಗಳು ಯು ಕ್ಯಾನ್ ಯೂಸ್ ಇಟ್ ಇನ್ ಯುವರ್ ಎಸ್ಸೆ or in your ethics answers also, and especially in the PSI, it's good. Man is by nature a political animal. The city is prior by nature to the household, and each of us means police is prior to individual. That's it. You can write even this one also. Next, a citizen is one who shares in the administration of justice and in the holding of public office. ಇದು ಆ್ಯಕ್ಟಿವ್ ಸಿಟಿಜನ್ಶಿಪ್ ಬಗ್ಗೆ ಬರುತ್ತೆ. ನೆಕ್ಸ್ಟ್, ಎಜುಕೇಷನ್ ಇಸ್ ದ ಬೆಸ್ಟ್ ಪ್ರೊವಿಷನ್ ಫಾರ್ ಓಲ್ಡ್ ಏಜ್. ಎಜುಕೇಷನ್ ಬಗ್ಗೆ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇಸ್ ಏನಿದೆ,
ಮೊನಾರ್ಕಿ, ಅರಿಸ್ಟೋಕ್ರಸಿ ಆ್ಯಂಡ್ ಡೆಮೋಕ್ರಸಿ, ದಟ್ ಈಸ್ ಪೊಲೀಸ್ ಅಂತ ಅವ್ರು ಹೇಳ್ತಾರೆ, ಅಥವಾ ಪೊಲಿಟಿ ಅವ್ರನ್ನ ಹೇಳೋದು ಎಕ್ಸ್ಪೆಷಲಿ. ಫ್ರಮ್ ದ ಹವರ್ ಆಫ್ ದೇರ್ ಬರ್ತ್ ಸಮ್ ಆರ್ ಮಾರ್ಕ್ಡ್ ಔಟ್ ಆಫ್ ಸಬ್ಜೆಕ್ಷನ್, ಅದರ್ಸ್ ಫಾರ್ ರೂಲ್. ಕೆಲವೊಬ್ಬರು ಸ್ಲೇವ್ ಆಗಿ ಹುಡ್ತಾರೆ ಅಂತ ಹೇಳಿದಾಗ ಅವ್ರು ಇದನ್ನು ಹೇಳ್ತಾರೆ. ದ ಪೀಪಲ್ ಅಟ್ ಲಾರ್ಜ್ ಶುಡ್ ಬಿ ಸವರಿನ್ ರಾದರ್ ದೆನ್ ದಿ ಫ್ಯೂ ಬೆಸ್ಟ್ ಅಂತ ಅವರು ಈ ದ ಬೆಸ್ಟ್ ಸ್ಟೇಟ್ ಈಸ್ ಪೊಲಿಟಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡಿರ್ತಾರೆ. ಓಕೆನಾ? ಓಕೆ, ಫೈನ್. ಲೆಟ್ಸ್ ಲುಕ್ ಇನ್ ಟು ದ ಅರಿಸ್ಟಾಟಲ್ ಕ್ಲಾಸಿಫಿಕೇಶನ್ ಆಫ್ ಗೌರ್ನಮೆಂಟ್ಸ್ ಅಂಡ್ ರೂಲ್ ಆಫ್ ಲಾ ಅಂತ ಬರುತ್ತೆ. ಓಕೆನಾ? ಇದು ಇವ್ರದ್ದು ಸ್ಟೇಟ್ ಬಗ್ಗೆ ನೋಡಿದ್ವಿ. ಓಕೆನಾ? ವಿ ಹ್ಯಾವ್ ಲುಕ್ ಇನ್ ಟು ಅರಿಸ್ಟಾಟಲ್ಸ್ ಥಿಯರಿ ಆಫ್ ಸ್ಟೇಟ್. ಇದರಲ್ಲಿ ಮೇಜರ್ ನಾವು ಅರಿಸ್ಟಾಟಲ್ ಥಿಯರಿ ಆಫ್ ಸ್ಟೇಟ್ ಅಂತ ನೋಡಿದಾಗೆ ಒನ್ ಬೆಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಸಿ ಈಸ್ ಸ್ಟೇಟ್ ಈಸ್ ಪ್ರಿಯರ್ ಟು ಇಂಡಿವಿಜುವಲ್ ಅಂತ ಅವ್ರು ಹೇಳ್ತಾರಲ್ವಾ. ಹಿಯರ್ ಹಿ ಸೇಸ್, ಜಸ್ಟ್ ಎ ಮಿನಿಟ್. ಓಕೆ, ಅಂದರೆ ಸ್ಟೇಟು ಫಸ್ಟು, ಆಮೇಲೆ ಇಂಡಿವಿಜುವಲು. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದು ಅವರು ಇಂಡಿವಿಜುವಲ್ಸು, ಅವ್ರ ಫ್ಯಾಮಿಲಿ ಆಗುತ್ತೆ, ಅಲ್ಲಿಂದ ಒಂದು ವಿಲೇಜ್ ಆಗುತ್ತೆ, ಒಂದು ವಿಲೇಜಿಂದ ಸ್ಟೇಟ್ ಆಗುತ್ತೆ. ಹೌದಲ್ವಾ? ಫ್ಯಾಮಿಲಿ ಏನಕ್ಕೆ ಮಾಡ್ಕೊತಾರೆ? ಬಯಾಲಜಿಕಲ್ ರೀಸನ್ಸು ಅಥವಾ ಎಮೋಷ್ನಲ್ ರೀಸನ್ಸ್ಗೆ ಫ್ಯಾಮಿಲಿ ಮಾಡ್ಕೊತಾರೆ ಅವರು. ಅಲ್ಲಿಂದ ವಿಲೇಜ್ ಆಗುತ್ತೆ, ಇದೊಂದು ಸೋಷಿಯೋ ಇದನ್ನು ಕೊಡುತ್ತೆ, ಅವರಿಗೆ ಬ್ಯಾಕ್ಗ್ರೌಂಡ್ ಕೊಡುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಆಮೇಲೆ ಸ್ಟೇಟು ಹೈಯರ್ ಗುಡ್ನ ರೀಚ್ ಮಾಡೋಕ್ಕೆ, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋಕ್ಕೆ ಸ್ಟೇಟ್ ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಇದೆಲ್ಲ ಸೇರಿದಾಗ ಸ್ಟೇಟು. ಸೊ ಸ್ಟೇಟ್ ಈಸ್ ಗ್ರೇಟರ್ ದೆನ್ ಇಂಡಿವಿಜುವಲ್. ಇದಲ್ಲದೆ ಒಂದು ಅನಾಲಜಿ ಕೊಡ್ತಾರೆ. ಯು ಹ್ಯಾವ್ ಟು ರೈಟ್ ದಿಸ್ ಅನಾಲಜಿ ಓನ್ಲಿ ಬಿಕಾಸ್ ಇಟ್ ವಾಸ್ ಟೋಲ್ಡ್ ಬೈ ಅರಿಸ್ಟಾಟಲ್ ಓನ್ಲಿ, ಬಿಕಾಸ್ ಹೀ ಈಸ್ ಅನ್ ಅರಿಸ್ಟಾಟಲ್. ಹೀಸ್ ಎನ್ ಅವರಪ್ಪ ಒಬ್ಬರು ಫಿಸಿಷಿಯನ್ ಆಗಿದ್ದರು ಒಂದು ಕೋರ್ಟಲ್ಲಿ, ಒಂದು ಕಿಂಗ್ಸ್ ಕೋರ್ಟಲ್ಲಿ. ಅದರಿಂದ ಇವರಿಗೆ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆಮೇಲೆ ಹೀ ಈಸ್ ಆಲ್ಸೋ ರೆಡ್ ಅಬೌಟ್ ಆ್ಯಂಡ್ ಡಿಡ್ ದ ಥಿಂಗ್ಸ್ ರಿಗಾರ್ಡಿಂಗ್ ಟು ದಿ ಬಯಾಲಜಿ ಬಗ್ಗೆನೂ ವರ್ಕ್ ಮಾಡಿರ್ತಾರೆ. ಆಮೇಲೆ ಮೆಡಿಸಿನ್ಸ್ ಬಗ್ಗೆನೂ ನಾಲೆಜ್ ಇರುತ್ತೆ. ಸೊ ಗಿವನ್ ಅನಾಲಜಿ ರಿಲೇಟೆಡ್ ದ ಬಾಡಿ. ಇವ್ರು ಏನು ಹೇಳ್ತಾರೆ, ಒಬ್ಬ ಮನುಷ್ಯ ಇವ್ರನ್ನ ಈಗ ನಾನೇನು ಮಾಡ್ತೀನಿ, ಇವ್ನ ಕೈ ಕದರ್ಸ್ಬಿಡ್ತೀನಿ. ಈಗ ಕೈ ಹಿಂಗೆ ಬ್ಲಡ್ ಆಗಿ ಬಿದ್ದಿದೆ. ವಾಟ್ ವಿ ಸೇ ಇಟ್ ಆಸ್ ಎನ್ ಹ್ಯಾಂಡ್ ಅಂತೀವಿ. ಕ್ಯಾನ್ ವಿ ಸೇ ಇಟ್ ಆಸ್ ಎನ್ ಅ ಬಾಡಿ? ನೋ. ಬಟ್ ಇದ್ರ ಜೊತೆಗೆ ಮನುಷ್ಯನ ಜೊತೆಗೆ ಇದ್ದಾಗ ಎಸ್, ಅವಾಗ ಇದು ಬಾಡಿ ಅಂತೀವಿ. ಇಷ್ಟೇ. ಸೊ ಒಂದು ಹ್ಯಾಂಡ್ ಬಿತ್ತು ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದ್ರ ಜೊತೆಗೆ ಮನುಷ್ಯನ ಓವರಾಲ್ ಜೊತೆಗೆ ಇದ್ದಾಗ ಅದಕ್ಕೆ ವ್ಯಾಲ್ಯೂ ಬರುತ್ತೆ, ಅಂದರೆ ಬಾಡಿ ಇರುತ್ತೆ. ಸೊ ಬಾಡಿ ಈಸ್ ಪ್ರಿಯರ್ ಟು ಪಾರ್ಟ್ ಅಂತ ಹೇಳ್ತಾರೆ. ಹೋಲ್ ಈಸ್ ಪ್ರಿಯರ್ ಟು ಪಾರ್ಟ್ ಅಂತ ಕಾನ್ಸೆಪ್ಟು. ಇಷ್ಟೇ ರೀ. ಇದನ್ನ ಇಡೀ ಪೊಲಿಟಿಕಲ್ ಫಿಲಾಸಫಿ ಆಗಲಿ, ಇವನ್ ಇನ್ ದ ವೆಸ್ಟರ್ನ್ ಪೊಲಿಟಿಕಲ್ ಫಿಲಾಸಫಿದಾಗಲಿ, ಹೋಲ್ ಇಸ್ ಪ್ರಿಯರ್ ಟು ಇಂಡಿವಿಜುವಲ್, ಹೋಲ್ ಇಸ್ ಪ್ರಿಯರ್ ಟು ಅದು ಏನೋ ಒಂದಿಷ್ಟು ತಿರ್ಗಾ ಮಾರ್ಗ ಡಿಫ್ರೆಂಟ್ ಟರ್ಮ್ಸ್ ಹೇಳ್ತಾರೆ. ನೀವು ಇಷ್ಟೇ ತಿಳ್ಕೊಬೇಕು. ಒಂದು ದೊಡ್ಡದು, ಒಂದು ಸಣ್ಣ ಭಾಗಕ್ಕಿಂತ ದೊಡ್ಡದು. ಪ್ರಿಯರ್ ಅಂದರೆ ಇದು ಮೊದಲು, ಅದು ನಂತರ ಅನ್ನೋ ಕಾನ್ಸೆಪ್ಟ್ನ. ಇದು ಭಾಳ ಏನೋ ದೊಡ್ಡ ಟಫ್ ಇದೆ, ಇದೇನೋ ಭಾರಿ ದೊಡ್ಡ ನಮಗೆ ನಾಲೆಜ್ ಗೊತ್ತಿದೆ ಅಂತ ಹೇಳ್ಕೊತಿರ್ತಾರೆ. ಅದು ಹಾಗಲ್ಲ. ಇಷ್ಟೇ ತಿಳ್ಕೊಂಬಿಡ್ಬೇಕು ನಾವು. ಅವರು ಈ ಬುದ್ಧಿವಂತಿಕೆ ಪ್ರದರ್ಶನ ಥಿಂಗ್ಸ್ಗಳು ನಡೀತಾ ಇರ್ತವೆ. ಬಟ್ ಆ್ಯಸ್ ಎ ವಿ ಆರ್ ಸ್ಟೂಡೆಂಟ್ಸ್ ವಿ ಜಸ್ಟ್ ವಿ ನೀಡ್ ಟು ಟೇಕ್ ಇಟ್ ದ ಸಿಂಪಲ್ ಥಿಂಗ್ಸ್ ಆ್ಯಂಡ್ ದೇರ್ ವೇರ್ ಯು ಆರ್ ಗೆಟಿಂಗ್ ಇಸ್ ಲೆಕ್ಚರ್ಸ್ ದೇ ಆರ್ ಡೆಲಿವರಿಂಗ್ ದ ಬೆಸ್ಟ್ ಸೆನ್ಸ್ನ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ತಾರೆ. ಅದು ಇಂಪಾರ್ಟೆಂಟ್. ಅವರ ಪಾಂಡಿತ್ಯ ಪ್ರದರ್ಶನಕ್ಕೆ ನೀವು ಹೋಗಿರೋರಲ್ಲ ಅಂತ ಇಷ್ಟೇ ಸಿಗೋದು. ಹೋಲ್ ಇಸ್ ಪ್ರಿಯರ್ ಟು ಪಾರ್ಟ್ ಅಂದರೆ ಇಷ್ಟೇ ಕಾನ್ಸೆಪ್ಟ್. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಅದನ್ನೇ ಇವರು ಹೇಳ್ತಾರೆ. ಓಕೆನಾ? ಓಕೆನಾ? ನಾವು ಇಷ್ಟ ತನಕ ಏನು ನೋಡಿ ಅದರದ್ದು ಬ್ರೀಫಾಗಿ ನೋಡೋಣ ಈಗ. ಓಕೆ, ಸೊ ವಾಟ್ ವಿ ಹ್ಯಾವ್ ಸೀನ್ ದ ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಲುಕ್ ಇನ್ ಟು ದ. ಇವ್ರನ್ನ ಫಾದರ್ ಆಫ್ ಸೈನ್ಸ್ ಆಫ್ ಪೊಲಿಟಿಕ್ಸ್ ಅಂತಾರೆ, ಅಥವಾ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತಾರೆ. ಇವರು ಸ್ಟ್ಯಾಗಿರಿ ಅನ್ನೋ ಒಂದು ಪ್ಲೇಸಲ್ಲಿ ಗ್ರೀಸಲ್ಲಿ ಹುಟ್ಟಿರ್ತಾರೆ. ಇವ್ರ ತಂದೆ ಕೋರ್ಟ್ ಫಿಸಿಷಿಯನ್ ಆ್ಯಂಡ್ ಮೆಕೆಡೋನಿಯನ್ ಕಿಂಗ್ ಇರ್ತಾರೆ. ರೈಸ್ ಆ್ಯಂಡ್ ಮಿಲಿಯಾ ಆಫ್ ಮೆಡಿಸಿನ್ ಅಂತ ಹೇಳಿದ್ನಲ್ವ. ಇದೊಂದು ಸೈಂಟಿಫಿಕ್ ಔಟ್ಲುಕ್ ಬೆಳೆಸ್ಕೊಂಡಿರ್ತಾರೆ. ಬಯಾಲಜಿಕಲ್ ಮೆಡಿಕಲ್ ಅನಾಲಜಿಸ್ ಇರುತ್ತೆ ಅವರಿಗೆ. ಯಾರು? ಎಸ್ಪೆಷಲಿ ದ ಅರಿಸ್ಟಾಟಲ್. ಇವರು ಸ್ಟಡಿಡ್ ಅಂಡರ್ ಪ್ಲೇಟೋ. ಇವರು ಪ್ಲೇಟೋನ ಅಟ್ ದ ಏಜ್ ಆಫ್ 30 he came to study for the politics in Athens. So or the later the Plato called him as a brain of his academy. ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ, ಪ್ಲೇಟೋ ಅವರು ಒಂದು ಅಕಾಡೆಮಿ ಅನ್ನೋ ಒಂದನ್ನು ಹುಟ್ಟಾಕಿರ್ತಾರೆ. ಅದಕ್ಕೆ ಲೇಟರ್ ಅರಿಸ್ಟಾಟಲ್ ಬರ್ತಾರೆ. ದಟ್ಸ್ ವೈ ಪ್ಲೇಟೋ ಕಾಲ್ಡ್ ಹಿಮ್ ಆಸ್ ಅ ಬ್ರೈನ್ ಆಫ್ ಹಿಸ್ ಅಕಾಡೆಮಿ ಅಂತಾರೆ. ಆಮೇಲೆ ಲೇಟರ್ ಅರಿಸ್ಟಾಟಲ್ ಅವರೇ ಪ್ಲೇಟೋ ಅವ್ರನ್ನ ರಾಡಿಕಲ್ ವ್ಯೂಸ್ನ ಕ್ರಿಟಿಸೈಸ್ ಮಾಡ್ತಾರೆ. ದೇರ್ ವಿ ಕಾಲ್ಡ್ ಇಟ್ ಆಸ್ ಎನ್ ಪೀಟರ್ ಡಿನೈಡ್ ಇಸ್ ಮಾಸ್ಟರ್ಸ್ ಅಂತೀವಿ. ಅವರ ಮಾಸ್ಟರ್ನೇ ಅವರು ಇದನ್ನು ತಪ್ಪು ಅಂತ ಅವ್ರು ಹೇಳ್ತಾರೆ. ಎಮರ್ಜ್ ಆಸ್ ಎನ್ ಇಂಡಿಪೆಂಡೆಂಟ್ ಥಿಂಕರಾಗಿ ಬೆಳೀತಾರೆ. ಪ್ಲೇಟೋನ ನೆರಳಿನಲ್ಲಿ ಅವರಿಲ್ಲ. ಓಕೆನಾ? ನೆಕ್ಸ್ಟು ರಾಯಲ್ ಕನೆಕ್ಷನ್ಸ್ ಇರ್ತವೆ. ದಟ್ಸ್ ವೈ ದ ಅಲೆಕ್ಸಾಂಡರ್ ಗ್ರೇಟಿಗೆ ಅರಿಸ್ಟಾಟಲ್ ಅವರು ಟೀಚರ್ ಆಗಿರ್ತಾರೆ. ಪ್ಲೇಟೋ ಜೊತೆಗೆ ಇವ್ರದ್ದು ಹೆಂಗೆ ರಿಲೇಷನ್ಶಿಪ್ ಅಂತಂದರೆ ಇಬ್ಬರು ಒಂದನ್ನೇ ಫೋಕಸ್ ಮಾಡ್ತಿರ್ತಾರೆ. ಸ್ಟೇಟ್ ಇನ್ಸ್ಟೆಬಿಲಿಟಿ ಇರುತ್ತೆ, ಇದಕ್ಕೆ ಮೊರಲ್ ಅನಾರ್ಕಿನೇ ಕಾರಣ ಅಂತಂದೇಳಿ. ಸ್ಟೇಟ್ನ ಪರ್ಪಸ್ ಏನು? ಲೈಫಿಗೆ, ಗುಡ್ ಲೈಫಿಗೆ, ಯುಡಿಮೋನಿಯಾ ಅಥವಾ ಹೈಯರ್ ರಿಯಲೈಸೇಷನ್ಗೆ ಬೇಕು. ಅದಕ್ಕೆ ಪ್ರಾಪರ್ ಎಜುಕೇಷನ್ ಬೇಕು. ರಿಲಯನ್ಸ್ ಎಕನಾಮಿಗೋಸ್ಕರ ರಿಲಯನ್ಸ್ ಆನ್ ಸ್ಲೇವ್ಸ್ ಮೇಲೆ ಇಬ್ಬರದು ಕಾಮನ್ ಒಪಿನಿಯನ್ ಇರುತ್ತೆ. ಡಿಫ್ರೆನ್ಸಸ್ ಏನು? ಯೂಸಸ್ ಸ್ಪೆಕ್ಯುಲೇಟಿವ್ ಮೆಥಡ್ನ ಯೂಸ್ ಮಾಡ್ತಾರೆ. ಇವರು ಸೈಂಟಿಫಿಕ್ ಫೌಂಡೇಶನ್ಸ್ನ ಯೂಸ್ ಮಾಡೋಣ ಅಂತ ಹೇಳ್ತಾರೆ. ಇವರು ರ್ಯಾಡಿಕಲ್ ಐಡಿಯಲಿಸಮ್ ಇರುತ್ತೆ, ಇವ್ರದ್ದು ಕ್ರಿಟಿಕಲ್ ಎಂಪಿರಿಸಿಸಮ್ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ಅಂದರೆ ಅಪ್ಲೈ ಮಾಡ್ಬೋದು. ರಿಯಲಿಸ್ಟ್ ಇರ್ತಾರೆ ಅರಿಸ್ಟಾಟಲ್ ಅವರು. ಮೆಥಡಾಲಜಿಕಲ್ ಇನೋವೇಷನ್ ಏನು? ಜಸ್ಟ್ ಓಕೆ.
ಮೆಥಲಾಜಿಕಲ್ ಇನೋವೇಷನ್ಸ್ ಏನು ಮಾಡ್ತಾರೆ, ಬ್ರಾಂಚಸ್ ಆಫ್ ಫಿಲಾಸಫಿನ ಡಿಸ್ಟಿಂಗ್ವಿಷ್ ಮಾಡ್ತಾರೆ, ಡಿಸ್ಟಿಂಕ್ಟ್ ಏರಿಯಾ ಆಫ್ ಇನ್ಕ್ವೈರಿ ಮಾಡ್ತಾರೆ. ಅಂದರೆ ಇವರು ಸಪ್ರೇಟ್ ಮಾಡ್ತಾರೆ, ಇದು ಲಾ, ಇದು ಸೈನ್ಸು, ಇದು ಮೆಡಿಸಿನ್ನು, ಇದು ಫಿಸಿಯಾಲಜಿ, ಇದು ಬಾಟ್ನಿ, ಇದು ಝುಯಾಲಜಿ ಅಂತಂದೇಳಿ. ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಅಟ್ ದ ಟೈಮ್ ಆಫ್ ಪ್ಲೇಟೋ ಇನ್ ಗ್ರೀಕಲ್ಲಿ ಎಲ್ಲವನ್ನೂ ಫಿಲಾಸಫಿ ಅಂತಲೇ ಓದ್ತಿರ್ತಾರೆ. ಲೇಟರ್ ದ ಪ್ಲೇಟೋ ಕೇಮ್ಸ್ ಆ್ಯಂಡ್ ಮೇಕ್ ಎ ಸಿಸ್ಟಮೆಟಿಕ್ ಆರ್ಗನೈಸೇಷನ್. ಈಗ ಯಾವಾಗ ಸಿಸ್ಟಮೆಟಿಕ್ ಅಂತ ನಾವು ವರ್ಡ್ ಯೂಸ್ ಮಾಡ್ತೀವಿ, ಸಿಸ್ಟಮೆಟಿಕ್ ಆಗಿ ಓದ್ತೀವಿ, ದಟ್ಸ್ ಬಿಕಮ್ ದ ಸೈನ್ಸ್. ನೀವು ನಿಮ್ಮ ಪಿ ಯು ಸಿಯಲ್ಲಿ ಮತ್ತು ಎಸ್ ಎಲ್ ಸಿಯಲ್ಲಿ ಓದಿರ್ತೀರ, ಸೈನ್ಸ್ ಅಂತಂದರೆ ಇಟ್ಸ್ ಇನ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತಂದು ಹೇಳಿ, ಇದೇ ಕಾನ್ಸೆಪ್ಟ್. ಇದು ಸ್ಪೆಸಿಫೈಡ್ ದ ಡೈರೆಕ್ಟ್ ಏರಿಯಾಸ್ ಆಫ್ ಇನ್ಕ್ವೈರಿ ಹೇಳ್ತಾರೆ, ಅಪ್ರೋಪ್ರಿಯೇಟ್ ಮೆಥಡ್ಸ್ ಪರ್ ಡಿಸಿಪ್ಲಿನ್ಸ್ನ ಪ್ರೂಫ್ ಮಾಡ್ತಾರೆ, ಸ್ಟ್ಯಾಂಡರ್ಡ್ಸ್ ಆಫ್ ಪ್ರೂಫ್ನ ಕೊಡ್ತಾರೆ. ಅಂದರೆ ಇಲ್ಲಿ ಡಿಡಕ್ಟಿವ್ ಮೆಥಡ್ನ ಯೂಸ್ ಮಾಡ್ತಾರೆ, ಮೆಥಮೆಟಿಕ್ಸ್ ಯೂಸ್ ಮಾಡ್ತಾರೆ, ಎಕ್ಸಾಕ್ಟ್ ಥಿಂಗ್ಸ್ ಯೂಸ್ ಮಾಡಬೇಕು. ಇಲ್ಲಿ ನ್ಯಾಚುರಲ್ ಸ್ಟಡೀಸಲ್ಲಿ ಎಂಪಿರಿಕಲ್ ಯೂಸ್ ಮಾಡ್ತಾರೆ. ಹಿ ಯೂಸಸ್ ದ ಬೋತ್ ಡಿಡಕ್ಟಿವ್ ಆ್ಯಂಡ್ ಇಂಡಿಡಕ್ಟಿವ್. ಹೀಸನೇ ಮಿಡಲಿಸ್ಟ್ ಪಾತ್ನ ಫಾಲೋ ಮಾಡ್ತಾನೆ, ಯಾವುದೂ ಎಕ್ಸ್ಟ್ರೀಮ್ಸಿಗೆ ಹೋಗಿರಲ್ಲ. ಇಲ್ಲಿ ಮೇಜರ್ ಫಿಲಾಸಫಿಕಲ್ ಕಾಂಟ್ರಿಬ್ಯೂಷನ್ಸ್ ಏನು, ಲಾಜಿಕ್ಕು, ನ್ಯಾಚುರಲ್ ಫಿಲಾಸಫಿ ಮೇಲೂ ವರ್ಕ್ ಮಾಡ್ತಾರೆ, ಮೆಟಾಫಿಸಿಕ್ಸಲ್ಲೂ ವರ್ಕ್ ಮಾಡಿದ್ದಾರೆ. ದ ಸೇಮ್ ಅರಿಸ್ಟಾಟಲ್ ಕೇಮ್ಸ್ ಇನ್ ಯುವರ್ ಇನ್ ಫಿಲಾಸಫಿ, ದೋಸ್ ವಿ ಹ್ಯಾವ್ ಟೇಕನ್ ದ ಫಿಲಾಸಫಿ ಆಪ್ಷನ್, ದೇರ್ ಆಲ್ಸೋ ಇಸ್ ಇನ್ ಅರಿಸ್ಟಾಟಲ್. ನೆಕ್ಸ್ಟ್ ಫಿಲಾಸಫಿ ಆಫ್ ಮೈಂಡಲ್ಲಿ ಬರುತ್ತೆ, ಎಥಿಕ್ಸ್ ಆ್ಯಂಡ್ ಪೊಲಿಟಿಕ್ಸಲ್ಲೂ ಇದೆ. ನಿಕೋಮಿಯನ್ ಎಥಿಕ್ಸ್ ಅಂತ ಒಂದು ಬುಕ್ ಬರೀತಾರೆ. ದ ನಿಕೋಮಿಯನ್ ಎಥಿಕ್ಸ್ ಅಂತಂದರೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ 2 ಬರುತ್ತೆ, ಐದರ್ ಇಟ್ ಮೇ ಬಿ ನೇಮ್ ಆಫ್ ಹಿಸ್ ಫಾದರ್ ಆರ್ ಇವನ್ ಇಸ್ ಚೈಲ್ಡ್ ಆರ್ ಇಸ್ ಸನ್ ಅಂತ ಬರುತ್ತೆ. ಲಿಟರರಿ ಕ್ರಿಟಿಸಿಸಮ್ಸು ಇದ್ದಾವೆ. ಮೇಜರ್ ವರ್ಕ್ಸ್ ಏನು, ಪೊಲಿಟಿಕ್ಸಲ್ಲಿ ಪ್ರಿನ್ಸಿಪಲ್ಸು, ಪ್ರಾಕ್ಟೀಸು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರುತ್ತೆ. ಮತ್ತು ನಿಕೋಮಿಯನ್ ಎಥಿಕ್ಸಲ್ಲಿ ಜಸ್ಟಿಸು, ಲಾ, ಈಕ್ವಾಲಿಟಿ, ಕ್ಲಾಸಿಫಿಕೇಷನ್ ಬಗ್ಗೆ ಅವರು ನಿಕೋಮಿಯನ್ ಎಥಿಕ್ಸಲ್ಲಿ ಬರೀತಾರೆ. ಇಫ್ ಯು ಆರ್ ರೈಟಿಂಗ್ ಎನಿಥಿಂಗ್ ರಿಲೇಟೆಡ್ ಟು ದ ಲಾ ಆ್ಯಂಡ್ ಈಕ್ವಾಲಿಟಿ, ಯು ಶುಡ್ ಟೆಲ್ ದಟ್ ಇಟ್ ವಾಸ್ ರಿಟರ್ನ್ ಇನ್ ದ ಬುಕ್ ನಿಕೋಮಿಯನ್ ಎಥಿಕ್ಸ್ ಅಂತ. ಓಕೆನಾ? ಇದು ಪರ್ಮನೆಂಟ್ ಮಾರ್ಕ್ ಅಂತ ಪೊಲಿಟಿಕಲ್ ಫಿಲಾಸಫಿ ಮತ್ತು ಮಾಡರ್ನ್ ಪೊಲಿಟಿಕಲ್ ಡಿಸ್ಕೋರ್ಸ್ ಮೇಲೆ ಇಟ್ ಹ್ಯಾಸ್ ಅ ಗ್ರೇಟೆಸ್ಟ್ ಇಂಪ್ಯಾಕ್ಟ್ ಆಗಿದೆ. ಕೋರ್ ಪೊಲಿಟಿಕಲ್ ಫಿಲಾಸಫಿ ಮೇಲೂ ವರ್ಕ್ ಮಾಡಿದ್ದಾರೆ. ಏನಂತಂದ್ರೆ ಅದೇ ಮ್ಯಾನ್ ಇಸ್ ಬೈ ನೇಚರ್ ಆಕ್ಷನ್ ನೋಡಿದಲ್ಲ, ಮ್ಯಾನ್ ಇಸ್ ಬೈ ನೇಚರ್ ಪೊಲಿಟಿಕಲ್ ಎನಿಮಲ್, ಸ್ಟೇಟ್ ಇಸ್ ದ ಹೈಯೆಸ್ಟ್ ಗುಡ್, ದ ಇಂಡಿವಿಜುವಲ್ ಎಕ್ಸಿಸ್ಟ್ ಫಾರ್ ದ ಜಸ್ಟಿಸ್ ಆ್ಯಂಡ್ ಕಾಮನ್ ಗುಡ್ ಅಂತ ಹೇಳಿದ್ದಾರೆ. ಕಾನ್ಸೆಪ್ಟ್ಸ್ ಏನಿದೆ, ಹ್ಯೂಮನ್ ನೇಚರು, ಎಥಿಕ್ಸ್, ಗವರ್ನೆನ್ಸಿಗೆ ಬರುತ್ತೆ. ಪೊಲಿಟಿಕ್ಸ್ ಇತ್ತಂದರೆ ರ್ಯಾಷನಲ್ ಬರುತ್ತೆ, ಪ್ಲಸ್ ಮಾರಲ್ ಎಂಡಿವರ್ ಇರುತ್ತೆ. ಐಡಿಯಲ್ ಸ್ಟೇಟಿಂದ ಜಸ್ಟಿಸು, ರೋಲ್ ಆಫ್ ಸಿಟಿಸನ್ಸ್ ಬರುತ್ತೆ. ಕೀ ಬಿಲೀಫ್ ಏನು ಇವ್ರದ್ದು, ಇಂಡಿವಿಜುವಲ್ ಆ್ಯಂಡ್ ಸ್ಟೇಟ್ಗಳು ಆರ್ ಇನ್ಸಪರಬಲ್ ಅಂತ ಅವ್ರು ಹೇಳ್ತಾರೆ. ಅದೇ ಅಂದರೆ ಅಲ್ಲಿ ಆ ಟೈಮಲ್ಲಿ ವಾಟ್ ಈಸ್ ಪರ್ಸನ್ ಈಸ್ ಆಲ್ಸೋ ಪೊಲಿಟಿಕಲ್, ವಾಟ್ ಈಸ್ ಪೊಲಿಟಿಕಲ್ ಈಸ್ ಆಲ್ಸೋ ಪರ್ಸನ್ ಅಂತ ಇರುತ್ತೆ ಅವಾಗ. ಸೊ ಅದೇ ಆ ಸಿಸ್ಟಮ್ನ ಅವಾಗೆ ವರ್ಕ್ ಆಗ್ತಿರುತ್ತೆ. ಇವ್ರದ್ದು ಜಸ್ಟಿಸ್ ಮತ್ತು ಕಾಮನ್ ಗುಡ್ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ದ ಹ್ಯೂಮನ್ ನೇಚರ್ ಇವಾಲ್ಸ್ ದಿ ಮಾರಲ್ ಪ್ರಿನ್ಸಿಪಲ್ಸು. ಇದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನಿದೆ ಇನ್ ವೆಸ್ಟರ್ನ್ ಥಾಟ್ಸಲ್ಲಿ ಲ್ಯಾಂಡ್ ದ ಗ್ರೌಂಡ್ ವರ್ಕ್ ಫಾರ್ ಪೊಲಿಟಿಕಲ್ ಸೈನ್ಸು, ಎಸೆನ್ಷಿಯಲ್ ಟು ಪೊಲಿಟಿಕಲ್ ಕಾನ್ಸೆಪ್ಟ್ಸಿಗೆ. ಮಾಡರ್ನ್ ಥಿಯರಿಗೂ ಇದು ಇನ್ಫ್ಲುಯೆನ್ಸ್ ಮಾಡಿದೆ, ಲೆಗೆಸಿ ಇದೆ, ಅಂದರೆ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದ್ವಲ್ವಾ. ಆಮೇಲೆ ಇವರು ಇಂಟರ್ ಡೈಮೆನ್ಷನ್ಸ್ ಏನು, ಲೈಫ್ ಪಾತ್, ಅದೇ ಫ್ಯಾಮಿಲಿ ಸೈನ್ಸು, ಪ್ಲಾಟೋ ಬರ್ತಾರೆ, ಅಲ್ಲಿಂದ ಇಂಡಿಪೆಂಡೆನ್ಸ್ ಮಾಡ್ತಾರೆ, ಅಲ್ಲಿ ಹಿ ಹಿಮ್ಸೆಲ್ಫ್ ಎಸ್ಟಾಬ್ಲಿಷಸ್ ಅಲೆಕ್ಸಾಂಡರ್ ಆಗುತ್ತೆ. ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗುತ್ತೆ, ಪ್ಲೇಟೋಸ್ ಇನ್ಫ್ಲುಯೆನ್ಸ್ ಇದೆ, ಕ್ರಿಟಿಸಿಸಮ್ ಇದೆ, ಪೊಲಿಟಿಕಲ್ ಫಿಲಾಸಫಿ ಇದೆ, ಹ್ಯೂಮನ್ ನೇಚರ್, ಪೊಲಿಟಿಕಲ್ ಎನಿಮಲ್, ಜಸ್ಟಿಸ್, ಲೆಗೆಸಿ, ಗ್ರೀಕ್ ಕಂಟೆಕ್ಸ್ಟು, ವೆಸ್ಟರ್ನ್ ಥಾಟು, ಮಾಡರ್ನ್ ರಿಲೆವೆನ್ಸ್. ಓಕೆನಾ? ಇಷ್ಟು ನಾವು ಇಷ್ಟು ತನಕ ನೋಡಿದ್ರೆ ಪ್ಲೇಟೋ ಬೇಸಿಕ್ಸ್ ನೋಡಿದ್ವಿ. ಈಗ ಥಿಯರಿ ಆಫ್ ಸ್ಟೇಟ್ ಒಂದು ಕ್ವಿಕ್ ವ್ಯೂ ನೋಡೋಣ. ಓಕೆನಾ? ನಾವು ಈಗ ಅರಿಸ್ಟಾಟಲ್ ಥಿಯರಿ ಆಫ್ ಸ್ಟೇಟ್ನ ನೋಡ್ತಾ ಇದ್ದೀವಿ. ಅದೇ ಹೇಳಿದ್ನಲ್ವ, ಫಸ್ಟ್ ಫ್ಯಾಮಿಲಿ ಅಂತ ಒಂದು ಬರುತ್ತೆ. ಆ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡ್ಮೇಲೆ ಫ್ಯಾಮಿಲಿ ಫಾರ್ ದ ಬಯಾಲಜಿಕಲ್ ರೀಸನ್ಸ್ ಆಗಿರುತ್ತೆ. ಅದಾದಮೇಲೆ ಒಂದು ವಿಲೇಜ್ ಆಗುತ್ತೆ, ಅದಾದಮೇಲೆ ಸಿಟಿ ಸ್ಟೇಟ್ ಅಂತ ಅವರು ಪೊಲೀಸ್ ಅಂತ ಕರೀತಾರೆ. ಓಕೆನಾ? ಕಂಟೆಕ್ಸ್ಟ್ ಸಿಟಿ ಈಸ್ ಈಕ್ವಲ್ ಟು ಸ್ಟೇಟ್ ಇಂದ ಏನ್ಷಿಯಂಟ್ ಗ್ರೀಸ್ ಆಗಿರುತ್ತೆ, ಸೆಲ್ಫ್ ಸಫಿಷಿಯೆಂಟ್ ಆಗಿರುತ್ತೆ, ಹ್ಯೂಮನ್ ಫುಲ್ಫಿಲ್ಮೆಂಟ್ಗೋಸ್ಕರ. ಪರ್ಪಸ್ ಏನು, ಸ್ಟೇಟ್ನ ಮಾಡೋದಕ್ಕೆ ಇದು ಬಿಗಿನ್ಸ್ ಫಾರ್ ದಿ ಸರ್ವೈವಲ್, ಫಾರ್ ದ ಸೇಕ್ ಆಫ್ ಲೈಫ್, ಆ್ಯಂಡ್ ಕಂಟಿನ್ಯೂ ಆಗುತ್ತೆ ಫಾರ್ ದ ಗುಡ್ ಲೈಫ್, ಫಾರ್ ದ ಸೇಕ್ ಆಫ್ ಸ್ಟೇಟ್ ಕ್ರಿಯೇಟೆಡ್ ಫಾರ್ ದ ಸೇಕ್ ಆಫ್ ಲೈಫ್ ಆ್ಯಂಡ್ ಇಟ್ ಕಂಟಿನ್ಯೂಸ್ ಫಾರ್ ದ ಸೇಕ್ ಆಫ್ ಗುಡ್ ಲೈಫ್ ಅಂತ ಹೇಳ್ತೀವಲ್ವ, ಅದೇ ಕಾನ್ಸೆಪ್ಟು ಇಲ್ಲಿ. ಅದನ್ನೇ ಸ್ಟೇಟ್ ಇಸ್ ಅ ಮೋಸ್ಟ್ ನ್ಯಾಚುರಲ್ ಇದೆ ಆ್ಯಂಡ್ ಕಂಪ್ಲೀಟ್ ಅಸೋಸಿಯೇಷನಿಂದ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ಟೇಟ್ ಇಸ್ ಪ್ರಿಯರ್ ಟು ಮ್ಯಾನ್, ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಲಾಜಿಕಲ್ ಪ್ರಿಯರಿಟಿ. ಸ್ಟೇಟ್ ಇಸ್ ಪ್ರಿಯರ್ ಟು ಮ್ಯಾನ್, ಹ್ಯೂಮನ್ ಕಂಪ್ಲೀಟ್ಸ್ ಓನ್ಲಿ ವಿತ್ ಇನ್ ದ ಸ್ಟೇಟ್ ಅಂತ ಹೇಳಿದ್ದಾರೆ. ಹೋಲ್ ಪಾರ್ಟ್, ಅದೇ ಬಾಡಿ ಎನರ್ಜಿ ಕೊಟ್ಟಿದ್ದಲ್ವ ನಿಮಗೆ, ಅದೇ ಕಾನ್ಸೆಪ್ಟು. ಹ್ಯಾಂಡ್ ಫಂಕ್ಷನ್ನ ಕಟ್ ಮಾಡಿದರೆ ಏನಾಗುತ್ತೆ ಅಂತ. ಪೊಲಿಟಿಕಲ್ ನೇಚರ್, ಮ್ಯಾನ್ ಇಸ್ ಬೈ ನೇಚರ್ ಪೊಲಿಟಿಕಲ್ ಎನಿಮಲ್ ಆಗಿರ್ತಾನೆ. ಔಟ್ಸೈಡ್ ದಿ ಸ್ಟೇಟು ಇವನು ಯಾರೋ ಒಬ್ಬ ಮನುಷ್ಯ ಸ್ಟೇಟಿಂದ ಹೊರಗಿರ್ತಾನೆ ಅಂತಂದರೆ ಎದರ್ ಈ ಕ್ಯಾನ್ ಬಿ ಎನ್ ಎ ಬೀಸ್ಟ್ ಆರ್ ಎ ಗಾಡ್ ಅಂತ ಅವ್ರು ಹೇಳ್ತಾರೆ. ಎದರ್ ಈ ಕ್ಯಾನ್ ಬಿ ಎನ್ ಎ ಬೀಸ್ಟ್ ಆಗಿರ್ಬೋದು, ಆರ್ ಇವು ಸ್ಟೇಟಿಂದ ಹೊರಗಿದ್ದಾರೆ ಅಂದರೆ ಎದರ್ ಈಸ್ ಎನ್ ಎ ಬೀಸ್ಟ್, ಎದರ್ ಈಸ್ ಎನ್ ಎ ಗಾಡ್ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟು ಮ್ಯಾನ್ ಆ್ಯಸ್ ಎನ್ ಎ ಪೊಲಿಟಿಕಲ್ ಎನಿಮಲ್ ಅಂತ ಇವ್ರು ಹೇಳ್ತಾರೆ. ಮ್ಯಾನ್ ಆ್ಯಸ್ ಎನ್ ಎ ಪೊಲಿಟಿಕಲ್ ಎನಿಮಲ್ ಅಂತಂದರೆ ಅದರ್ ಎನಿಮಲ್ಸು ಇದ್ದಾವೆ. ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಈಗ ಸೋಷಲ್ ಇದ್ದಾವೆ, ಇದು ಬರುತ್ತೆ, ಹನಿ ಬಿ ಇದೆ, ಹನಿ ಬಿ ಇಸ್ ಆಲ್ಸೋ ಸೋಷಲ್ ಎನಿಮಲ್ ಅಂತೀವಿ. ಎಲಿಫೆಂಟ್ ಇದೆ, ಇಟ್ ಈಸ್ ಆಲ್ಸೋ ಸೋಷಲ್ ಎನಿಮಲ್, ಬಟ್ ಅದಕ್ಕೆ ಮಾರಲ್ ಇಲ್ಲ. ಬಟ್ ಅದಕ್ಕೆ ಹ್ಯೂಮನ್ಸಲ್ಲಿ ಸೀಕಿಂಗ್ ಗುಡ್ ಲೈಫ್ ಇದೆ. ಜಸ್ಟ್ ಬೇರೆ ಇವನ್ ಇನ್ ದ ಸುಪ್ರೀಂ ಕೋರ್ಟ್ ಇನ್ ಆರ್ಟಿಕಲ್ 21 ಇನ್ ಒನ್ ಆಫ್ ದ ಕೇಸ್ ಇಸ್ ಸೆಟ್ ಲೈಕ್ ದಟ್, ಜಸ್ಟ್ ನಾಟ್ ಎ ಮಿಯರ್ ಸರ್ವೈವಲ್, ಜಸ್ಟ್ ನಾಟ್ ಎ ಮಿಯರ್ ಲೈಫ್ ಆಫ್ ಎನ್ ಎನಿಮಲ್ ಅಷ್ಟೇ ಅಲ್ಲ, ಇಲ್ಲಿ ಗುಡ್ ಲೈಫ್ ಇದೆ, ಇದು ಮೊರಾಲಿಟಿ ಇದೆ. ದಟ್ಸ್ ವೈ ವಿ ಆರ್ ಎನ್ ಎ
ಪೊಲಿಟಿಕಲ್ ಎನಿಮಲ್ ಅಂತ ಹೇಳ್ತಾರೆ. ಇದು ಇನ್ಸ್ಟಿಂಕ್ಟ್ ಡ್ರಿವನ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಎನಿಮಲ್ಸ್. ಅದಕ್ಕೆ ಫುಡ್ ಬೇಕು, ಅದು ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರುತ್ತೆ. ಇಲ್ಲಿ ಹಂಗಲ್ಲ, ರ್ಯಾಷನಲ್ ಎಥಿಕಲ್ ಬೀಯಿಂಗ್ಸ್ ಮೇಲೆ ಹೋಗ್ತಾ ಇರ್ತಾರೆ. ನೀವು ಹೇಗೆ ಬೇಕಾಗಿ ಬಿಹೇವ್ ಮಾಡ್ತೀರಾ, ನನಗೆ ಒಂದು ಕುಣಿಬೇಕಂತ ಕುಣಿತೀರಾ, ಹುಚ್ಚು ಥರ ಮಾಡ್ತೀರಾ, ಇಲ್ಲ ಅಲ್ವಾ. ನಮಗೊಂದು ರ್ಯಾಷನಾಲಿಟಿ ಗವರ್ನ್ ಮಾಡುತ್ತೆ. ಸ್ಟೇಟ್ದು ಏನಪ್ಪ ಅಂತಂದರೆ ಇನ್ಸ್ಟ್ರೂಮೆಂಟ್ ಫಾರ್ ಅಚೀವಿಂಗ್ ದಿ ಒಂದು ವರ್ಚ್ಯೂ ಮತ್ತು ಒಂದು ಜಸ್ಟಿಸ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಸ್ಟೇಟ್ ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ವಿ ಆರ್ ಲುಕಿಂಗ್ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸ್ಟೇಟಿನ ಪರ್ಪಸ್ ಏನು ಅಂತ ಬರುತ್ತೆ. ಸ್ಟೇಟ್ ಎಕ್ಸಿಸ್ಟ್ ಫಾರ್ ದ ಸೇಕ್ ಆಫ್ ಲೈಫ್ ಆ್ಯಂಡ್ ಕಂಟಿನ್ಯೂಸ್ ಫಾರ್ ದ ಸೇಕ್ ಆಫ್ ಗುಡ್ ಲೈಫು. ಒಂದು ಲೈಫ್ನ ಸರ್ವೈವಲ್ಗೋಸ್ಕರ ಸ್ಟೇಟ್ ಬರುತ್ತೆ ಆ್ಯಂಡ್ ಕಂಟಿನ್ಯೂ ಆಗುತ್ತೆ ಗುಡ್ ಲೈಫ್ ಮಾಡೋಕ್ಕೋಸ್ಕರ. ಇದು ನೇಚರು, ಬೆಸ್ಟ್ ಫಾರ್ಮ್ಸ್ ಆಫ್ ಗೌರ್ಮೆಂಟ್ ಆ್ಯಂಡ್ ರೋಲ್ ಆಫ್ ದಿ ಸಿಟಿಸನ್ಸ್ ಇರುತ್ತೆ ಈ ಸ್ಟೇಟಲ್ಲಿ, ಪ್ಲೇಟೋ ಇರ್ತವೆ ಸ್ಟೇಟಲ್ಲಿ. ನೆಕ್ಸ್ಟು ನೇಚರ್ ಆಫ್ ದಿ ಸೋಷೋ ಎನಿಮಲ್ ಕಾನ್ಫ್ಲಿಕ್ಟ್ ಅಂತ ಬರುತ್ತಲ್ವಾ. ನ್ಯಾಚುರಲ್ ಸೋಷಲ್ ಎನಿಮಲ್ ಕಾನ್ಫ್ಲಿಕ್ಟು ಇಲ್ಲಿ ಹೇಳ್ತಾನೆ. ಏನಂದರೆ ಹ್ಯೂಮನ್ಸ್ ಅದೇ ಹೇಳಿದ್ರೆ ಝೂ ಪೊಲಿಕಿಟನ್ ಅಂತ ಯೂಸ್ ಮಾಡಿರಿ. ಕಮ್ಯುನಿಟಿ ಲೈಫು, ನ್ಯಾಚುರಲ್ ಇನ್ಸ್ಟಿಕ್ಟ್, ಮ್ಯಾನೇಜ್ ಬೈ ನೇಚರ್, ಸೋಷಿಯಲ್ ಎನಿಮಲ್ ಅಂತ ಪ್ಲೇಟೋ ಅವ್ರು ಹೇಳ್ತಾರೆ. ಹನ್ನಾ ಅರೆಂಟ್ ಇಟ್ಸ್ ಎಂಫೈಸ್ ಇದರಿಂದ ಕೋಆಪರೇಷನ್ ಓವರ್ ಕಾಂಪಿಟೇಷನ್ ಆಗಿರುತ್ತೆ. ಬಿಕಾಸ್ ಮ್ಯಾನ್ ಇಸ್ ಎ ಪೊಲಿಟಿಕಲ್ ಎನಿಮಲ್ ಅಂತ ಹೇಳೋದಕ್ಕೆ ಹನ್ನಾ ಅರೆಂಟ್ ಅವರು ಇದನ್ನ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಪರ್ಪಸ್ ಆಫ್ ಸ್ಟೇಟ್ ಏನು, ಅದೇ ನ್ಯಾಚುರಲ್ ಆರಿಜಿನು, ಆರ್ಗ್ಯಾನಿಕ್ ಇರುತ್ತೆ, ಪ್ರೈಮರಿ ಪರ್ಪಸ್ ಕಾಮನ್ ಗುಡ್ ಇರುತ್ತೆ, ವರ್ಚ್ಯೂ ಮಾಡ್ಕೊಳ್ಳೋದಿರುತ್ತೆ, ವೆಲ್ ಬೀಯಿಂಗ್ ಯುಡೈಮೋನಿ ಅಂತ ಹೇಳಬೇಕು. ಸಿಟೀಸ್ ಪ್ರೇಯರ್ ಬೈ ನೇಚರ್ ಅಂಡ್ ಹೌಸ್ ಹೋಲ್ಡ್ ಅಂಡ್ ಟು ಈಚ್ ಆಫ್ ಅಸ್. ಇದು ಆಲ್ರೆಡಿ ನಾವು ನೋಡಿದ್ವಿ. ಓಕೆನಾ. ಓಕೆ, ಇದ್ರ ಜೊತೆಗೆ ಅರಿಸ್ಟಾಟಲ್ ಮೆಥಾಲಜಿಕಲ್ ಇನೋವೇಷನ್ಸ್ ನೋಡಿದ್ವಿ. ಪ್ಲೇಟೋ ಎಲ್ಲ ಬ್ರಾಂಚ್ನ ಯೂನಿಫೈ ಮಾಡಿ ರಿಪಬ್ಲಿಕ್ ಅನ್ನೋದು ಬರೀತಾರೆ. ಅರಿಸ್ಟಾಟಲ್ ಅವರು ಕ್ಲಿಯರ್ ಡಿಸ್ಟಿಂಕ್ಷನ್ ಮಾಡ್ತಾರೆ ಯಾವ್ಯಾವ ಫೀಲ್ಡ್ಸ್ಗಳು ಮಕ್ಕಳು ಆಲ್ರೆಡಿ ನಾನು ಹೇಳಿದ್ದೀನಿ. ಬ್ರಾಂಚಸ್ಗಳು ಮಾಡ್ತಾರೆ, ಬೈ ಫಿಸಿಕ್ಸ್, ಬಯಾಲಜಿ, ಮೆಟ್ರಾಲಜಿ, ನ್ಯಾಚುರಲ್ ಹಿಸ್ಟ್ರಿ, ಎಸ್ಥೆಟಿಕ್ಸ್, ರೆಟೋರಿಕ್ಸ್, ಲಾಜಿಕ್ಸ್, ಮೆಟಾಫಿಸಿಕ್ಸ್ ಅಂತ. ಹಿಸ್ಟಾರಿಕಲಿ ಫಸ್ಟ್ ವೆಸ್ಟರ್ನ್ ಕ್ಲಾಸಿಫಿಕೇಶನ್ ಆಫ್ ನಾಲೆಡ್ಜ್ ಕೊಡ್ತಾರೆ. ಇದು ಇಂಡಿಪೆಂಡೆಂಟ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಮೇಜರ್ ವರ್ಕ್ಸ್ ಆಫ್ ಪೊಲಿಟಿಕ್ಸ್ ಏನು, ಫೌಂಡೇಶನ್ ಆಫ್ ಪೊಲಿಟಿಕಲ್ ಸೈನ್ಸ್, ಎಥಿಕ್ಸ್, ಜಸ್ಟಿಸ್, ಲಾ, ಈಕ್ವಾಲಿಟಿ, ಎಥಿಕ್ಸಲ್ಲಿ ಬರೀತಾರೆ. ರೆಟೋರಿಕ್ಸಲ್ಲಿ ಕ್ಲಾಸಿಫಿಕೇಶನ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಅನ್ನೋದನ್ನು ಅವರು ಮೇಜರ್ ವರ್ಕ್ಸ್ ಇದ್ದಾವೆ ಇವ್ರದ್ದು. ಓಕೆನಾ. ನೆಕ್ಸ್ಟು ಪೊಲಿಟಿಕ್ಸ್ ಆ್ಯಸ್ ದ ಮಾಸ್ಟರ್ ಸೈನ್ಸ್ ಅಂತ ಇದಕ್ಕಂತಂದರೆ ಇದು ಆರ್ಟ್, ಅದು ಮಾಸ್ಟರ್ ಸೈನ್ಸ್. ಹ್ಯೂಮನ್ ಲೈಫ್ನ ಎಂಡ್ ಮೇಲೆ ಇದು ವರ್ಕ್ ಮಾಡುತ್ತೆ. ಅಲ್ಲಿ ಹ್ಯೂಮನ್ ಲೈಫ್ನ ಇಂಪ್ರೂವೈಸೇಷನ್ ಮಾಡೋಕ್ಕೆ, ಕಾಮನ್ ಗುಡ್ನ ಅಚೀವ್ ಮಾಡೋಕ್ಕೆ. ಅದರ್ ಸೈನ್ಸಸ್ ಆರ್ ಮೀನ್ಸ್ ಟು ಅಚೀವ್ ದಟ್ ಎಂಡ್. ಬೇರೆ ಎಲ್ಲ ಸೈನ್ಸ್ಗಳು ಪೊಲಿಟಿಕಲ್ ಸೈನ್ಸ್ಗೆ ಸಬಾರ್ಡಿನೇಟ್ ಆಗಬೇಕು. ರಿಮೈನಿಂಗ್ ಆಲ್ ಸೈನ್ಸ್ ಆರ್ ಸಬಾರ್ಡಿನೇಟ್ ಟು ಪೊಲಿಟಿಕಲ್ ಸೈನ್ಸ್. ಬೇರೆವೆಲ್ಲವೂ ಟೂಲು. ಪೊಲಿಟಿಕಲ್ ಸೈನ್ಸ್ ಇಸ್ ಎನ್ ಎಂಡ್, ಇದೆ ಎಂಡ್. ಎಲ್ಲರ ಲೈಫಲ್ಲಿ ಹ್ಯಾಪಿ ಬರಬೇಕು, ಅದಕ್ಕೆ ಪೊಲಿಟಿ ಬೇಕು. ಸೊ ಇದು ಒಂದು ಸೈನ್ಸ್. ಇದಕ್ಕೆಲ್ಲವೂ ಬೇರೆ ಸಬ್ಜೆಕ್ಟ್ಸ್ಗಳು ಎಂಡ್ ಟೂಲಾಗಿ ಯೂಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಫಂಕ್ಷನ್ಸ್ ಏನು, ರೆಗ್ಯುಲೇಟ್ ದ ಹ್ಯೂಮನ್ ರಿಲೇಷನ್ಸ್ ಆ್ಯಂಡ್ ಡೆಸ್ಟಿನಿ ಮೇಲೆ, ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ಸ್, ರೂಲ್ಸ್, ಆರ್ಗನೈಸೇಷನ್ಸ್ನ ಎನ್ಶೂರ್ಸ್ ದ ಗುಡ್ ಲೈಫ್. ಇಟ್ ಇಸ್ ದ ಫಂಕ್ಷನ್ಸ್ ಆಫ್ ದಿ ಪೊಲಿಟಿಕ್ಸ್ ಅಂತ ಅವ್ರು ಹೇಳ್ತಾರೆ. ಅರಿಸ್ಟಾಟಲ್ ಸ್ಟೇಟ್ಮೆಂಟ್ ಏನೋ ನಿಕೋಮೇನ್ ಎಥಿಕ್ಸಲ್ಲಿ, ದ ಸುಪ್ರೀಮ್ ಗಾಡ್ ಮಸ್ಟ್ ಬಿ ದ ಆಬ್ಜೆಕ್ಟ್ ಆಫ್ ದ ಮೋಸ್ಟ್ ಅಥಾರಿಟೇಟಿವ್ ಆಫ್ ದ ಸೈನ್ಸ್ ಆಫ್ ಪೊಲಿಟಿಕ್ಸ್ ಮೇಲೆ ಇವ್ರು ಹೇಳಿರೋದು. ದ ಸುಪ್ರೀಮ್ ಗುಡ್, ನಾಟ್ ಗಾಡ್, ದ ಸುಪ್ರೀಮ್ ಗುಡ್ ಮಸ್ಟ್ ಬಿ ದ ಆಬ್ಜೆಕ್ಟ್ ಆಫ್ ದ ಮೋಸ್ಟ್ ಅಥಾರಿಟೇಟಿವ್ ಆಫ್ ದಿ ಸೈನ್ಸಸ್ ಅಂತ ಹೇಳಿ ಇವರು ಹೇಳ್ತಾರೆ. ಅದನ್ನು ಸಬಾರ್ಡಿನೇಟ್ ಆಗಿ ಅಂತ ಹೇಳ್ಬೇಕಂದಲ್ವ, ಅದ್ರದ್ದು ಅವ್ರಿಗೆ ಕೊಟ್ಟಿರುವಂಥ ಒಂದು. ನೆಕ್ಸ್ಟು ಹೈರಾರ್ಕಿ ಆಫ್ ಎಂಡ್ಸ್ ಅಂತ ಹೇಳ್ತಾರೆ. ಈ ಎಂಡ್ಸ್ಗಳು ಇರ್ತಾವಲ್ಲ ಅದ್ರದ್ದು ಹೈರಾರ್ಕಿ ಇರುತ್ತೆ. ಆಲ್ ಸೈನ್ಸ್ ಆರ್ ಸಬಾರ್ಡಿನೇಟ್ ಟು ಪೊಲಿಟಿಕಲ್ ಸೈನ್ಸ್. ಹೈರಾರ್ಕಲ್ ಎಕ್ಸಾಂಪಲ್ ಅಂತ ಬಂದರೆ ಫಿಸಿಕಲ್ ಎಕ್ಸಸೈಸ್ ಮಾಡಿದ್ರೆ ಹೆಲ್ತ್ ಬರುತ್ತೆ, ಹೆಲ್ತಿಂದ ಗುಡ್ ಲೈಫ್ ಆಗುತ್ತೆ. ನೆಕ್ಸ್ಟು ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅದರಿಂದ ನಿಮ್ಮ ಮನೇಲಿ ಆಯುರ, ಐಶ್ವರ್ಯ ಎಲ್ಲವೂ ಇಂಪ್ರೂವ್ ಆಗುತ್ತೆ, ಅದು ಗುಡ್ ಲೈಫ್ ಕೊಡುತ್ತೆ. ವಾರ್ ಮಾಡಬೇಕು, ಅವಾಗ ಗ್ಲೋರಿ ಆಫ್ ಸ್ಟೇಟ್ ಆಗಿದೆ, ಪೊಲಿಟಿಕಲ್ ಗುಡ್ನೆಸ್ ಬರುತ್ತೆ ಅಂತ. ಎಲ್ಲ ಸೈನ್ಸ್ಗೂ ಸಬಾರ್ಡಿನೇಟ್ ಅದು ಪೊಲಿಟಿಕಲ್ ಸೈನ್ಸ್ ಅನ್ನೋದಕ್ಕೆ ಅದು ಹೇಳಿರೋದು. ಕಾಂಪ್ರಹೆನ್ಸಿವ್ ವ್ಯೂ ಏನು, ಪೊಲಿಟಿಕ್ಸ್ ಡಿಮ್ಯಾಂಡ್ಸ್ ವಿಚ್ ಸೈನ್ಸಸ್ ಸಿಟಿಸನ್ ಸ್ಟಡಿ ಬಗ್ಗೆ. ಎಂಡ್ ಆಫ್ ಆಲ್ ಡಿಸಿಪ್ಲೈನ್ಸ್ ಕಂಬೈನ್ ಟು ಗುಡ್ ಲೈಫ್, ದಟ್ ಈಸ್ ದ ಎಂಡ್ ಆಫ್ ಪೊಲಿಟಿಕ್ಸ್ ಅಂತ. ನಿಮಗೆ ಇದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕಂದ್ರೆ ದಟ್ ಈಸ್ ದಿಸ್ ಕೈಂಡ್ ಆಫ್ ಆನ್ಸರ್ಸ್ ವಿ ಹ್ಯಾವ್ ಟು ಯೂಸ್ ಇಟ್. ನೆಕ್ಸ್ಟು ಪೊಲಿಟಿಕಲ್ ಅಥಾರಿಟಿ ಆ್ಯಂಡ್ ರಿಲೇಷನ್ಸ್ನ ಹೇಳಿ. ಓಕೆನಾ. ಈಗ ನಾವೇನು ಓದ್ತಾ ಇದ್ದೀವಿ, ಪೊಲಿಟಿಕಲ್ ಅಥಾರಿಟಿ ಆ್ಯಂಡ್ ರಿಲೇಷನ್ಸ್ ಬಗ್ಗೆ ಹೇಳ್ತೀವಿ. ಇದ್ರಾಗೆ ಇಟ್ ಇನ್ಕ್ಲೂಡ್ಸ್ ಕಂಟ್ರೋಲ್ ಮಾಡುತ್ತೆ. ಫ್ಯಾಮಿಲಿಯಲ್ಲಿ ಹಸ್ಬೆಂಡು ವೈಫ್ನ ಕಂಟ್ರೋಲ್ ಮಾಡ್ತಾರೆ, ಫಾದರ್ ಚಿಲ್ಡ್ರನ್ನ ಕಂಟ್ರೋಲ್ ಮಾಡ್ತಾರೆ, ಮಾಸ್ಟರ್ಸ್ನ ಸ್ಲೇವ್ನ ಕಂಟ್ರೋಲ್ ಮಾಡ್ತಾರೆ. ಇದು ಪೊಲಿಟಿಕಲ್ ಅಥಾರಿಟಿಯಲ್ಲಿ ಇದು ಅಥಾರಿಟಿನ ಹೇಳುತ್ತೆ. ಇದು ಸ್ಕೋಪ್ ಆಫ್ ಪೊಲಿಟಿಕ್ಸಲ್ಲಿ ಬರುತ್ತೆ. ಅಥಾರಿಟಿಯಲ್ಲಿ ಎರಡು ಥರ ಹೇಳ್ತಾರೆ. ಫ್ಯಾಮಿಲಿ ಅಥವಾ ಪರ್ಸ್ನಲಲ್ಲಿ ಮಾಡ್ತೀವಲ್ಲ ಅದನ್ನ ಡೆಸ್ಪೋಟಿಕ್ ಅಂತಾರೆ, ಅಥವಾ ಹೌಸ್ ಹೋಲ್ಡ್ ಕಂಟ್ರೋಲು. ಪೊಲಿಟಿಕಲ್ ರೂಲ್ ಅಂತಂದರೆ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ಸು ಮತ್ತು ಲಾ ಇಂದ ಗೌರ್ನ್ ಆಗಬೇಕು ಇಲ್ಲಿ ಅಂತ ಹೇಳ್ತಾರೆ. ನಾದ ಬಾಯಿನೇ ಎನಿ ಪರ್ಸನ್ನಿಂದ ಆಗೋದಿಲ್ಲ, ಅದನ್ನು ಮೊನಾರ್ಕಿ ಆಗಿಬಿಡುತ್ತೆ ಅಥವಾ ಬೇರೆ ಥರ ಆಗಿಬಿಡುತ್ತೆ ರೂಲಲ್ಲಿ, ಮುಂದೆ ಟೈರನಿ ಆಗ್ಬೋದು. ಇಲ್ಲಿ ಜಸ್ಟಿಸ್ ಮತ್ತು ಲಾ ಇಂದ ಗೌರ್ನ್ ಆಗಬೇಕು ಅಂತಂದು ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಓಕೆನಾ. ಈಗ ಅರಿಸ್ಟಾಟಲ್ ಅವರು ಸೊಸೈಟಿ ಮತ್ತು ಸ್ಕೋಪ್ ಆಫ್ ಪೊಲಿಟಿಕ್ಸಲ್ಲಿ ಏನು ಹೇಳ್ತಾರೆ, ಇದು ಏನ್ಷಿಯಂಟ್ ಗ್ರೀಕ್ ಸೊಸೈಟಿ ಏನಿತ್ತು, ಸಿಂಪಲ್ ಇತ್ತು, ಯೂನಿಫೈಡ್ ಇತ್ತು, ಸೋಷಲ್ ಪೊಲಿಟಿಕಲ್ ಲೈಫ್ ಇತ್ತು. ಇಲ್ಲಿ ಪೊಲಿಟಿಕಲ್ ಎಲ್ಲ ಪರ್ಸನಲ್, ಪರ್ಸನಲ್ಲು ಪೊಲಿಟಿಕಲ್ ಅಂತಲೇ ಕಾನ್ಸೆಪ್ಟಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ.
ಇಲ್ಲಿ ಸ್ಟೇಟ್ ಮ್ಯಾನೇಜ್ಮೆಂಟ್ ಏನಾಗಿರುತ್ತೆ ಸುಪೀರಿಯರ್ ಇರುತ್ತೆ, ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಅದು ಗುಡ್ ಲೈಫಿಗೋಸ್ಕರ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಪೊಲಿಟಿಕಲ್ ರೈಟ್ಸ್ ಇರುತ್ತೆ, ಇಲ್ಲಿ ಪೊಲಿಟಿಕಲ್ ರೈಟ್ಸ್ ಓನ್ಲಿ ಫಾರ್ ದಿ ಫ್ರೀ ಮೆನ್, ಇವರೇ ಫ್ರೀ ಮೆನ್, ಅವ್ರಿಗೂ ಜಸ್ಟ್ 1/3 ಆಫ್ ದಿ ಪಾಪ್ಯುಲೇಷನ್ ಇರ್ತಾರೆ. ಆದರೆ ರಿಮೈನಿಂಗ್ ಏನಿರ್ತಾರೆ ಇಲ್ಲಿ ಸ್ಲೇವ್ಸ್ ಇರ್ತಾರೆ. ಏಲಿಯನ್ಸ್ ಅಂದರೆ ದೇ ಆರ್ ನಾಟ್ ದ ಪಾರ್ಟ್ ಆಫ್ ಗ್ರೀಕ್ ಸಿಟಿ ಆಗಿರೋಲ್ಲ. ಫಾರ್ ಎಕ್ಸಾಂಪಲ್ ವಾರಲ್ಲಿ ಯಾರಾದರೂ ಫೈಟ್ ಮಾಡಿ ಸಿಗ್ತಿರ್ತಾರಲ್ಲ, ವಾರ್ ಪ್ರಿಸನ್ಸ್ನೂ ಅಲ್ಲಿ ಸ್ಲೇವಾಗಿ ಯೂಸ್ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ಮುಂದೆ ಅರಿಸ್ಟಾಟಲ್ ಕಂಡೆಮ್ ಲೈಕ್ ಯು ಕ್ಯಾನ್ ಹ್ಯಾವ್ ದ ಸ್ಲೇವ್ಸ್ ಬಟ್ ನಾಟ್ ದ ವಾರ್ ಪ್ರಿಸ್ನರ್ಸ್ ಅಂತ ಹೇಳ್ತಾರೆ. ವುಮೆನ್ ಇವರು ಎಲ್ಲರಿಗೂ ಫ್ರೀ ಮೆನ್ ಕೊಟ್ಟಿರೋದಿಲ್ಲ, ಈ ಫ್ರೀ ಮೆನ್ಸ್ಗಳು ಸಿಟಿಸನ್ಸ್ ಆಗ್ತಾರೆ, ಅವ್ರಿಗೆ ಸಪ್ರೇಟ್ ರೈಟ್ಸು ಪ್ರಿವಿಲೇಜಸ್ಗಳು ಇರ್ತವೆ, ಇದು ಅವ್ರಿಗೆ ಇರೋದಿಲ್ಲ. ಆ್ಯಂಡ್ ಮಾಡರ್ನ್ ರಿಲೆವೆನ್ಸ್ ಅಂತ ನೋಡಿದ್ವಿ ಅಂದರೆ ನಾವೀಗ ಕಾಂಟ್ರಾಸ್ಟ್ ಇದೆ ಏನ್ಷಿಯಂಟ್ ಪೊಲಿಟಿಕ್ಸ್ಗೂ ಟೋಟಲ್ ಲೈಫ್ ಕಂಟ್ರೋಲಿಗೂ ಏನೇನಿರುತ್ತೆ ಅಂತ ನೋಡ್ತಾ ಇದ್ದೀವಿ ಈಗ ಮಾಡರ್ನ್ ರಿಲೆವೆನ್ಸ್. ಓಕೆನಾ, ಈ ಮಾಡರ್ನ್ ರಿಲೆವೆನ್ಸ್ ಏನಿದೆ ಅರಿಸ್ಟಾಟಲ್ ಅವ್ರದ್ದು ಅಂತಂದರೆ ಏನ್ಷಿಯಂಟ್ ಪೊಲಿಟಿಕ್ಸು ಟೋಟಲ್ ಲೈಫ್ ಕಂಟ್ರೋಲಿಗೆ ಹೇಳುತ್ತೆ. ಮಾಡರ್ನ್ ಪೊಲಿಟಿಕ್ಸು ಲಿಮಿಟೆಡ್ ಪಬ್ಲಿಕ್ ಸ್ಪೇರ್ಗೆ ಅಷ್ಟೇ ಇದೆ, ಎಲ್ಲವನ್ನೂ ನೀವು ತರೋ ಹಾಗಿಲ್ಲ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನ. ಆಮೇಲೆ ರಿಲಿಜನ್ನು, ಎಜುಕೇಷನ್, ಆರ್ಟ್, ಲಿಟ್ರೇಚರ್ ಈಗೆಲ್ಲ ಸಪ್ರೇಟ್ ಆಟೋನಮಸ್ ಸ್ಪೇರ್ಸ್ ಮಾಡಿದ್ದೀವಿ. ಇದು ಇವ್ರದ್ದೇ ಅರಿಸ್ಟಾಟಲ್ ಅವರು ಸ್ಟಾರ್ಟಿಂಗಲ್ಲೇ ಹೇಗೆ ಎಲ್ಲವನ್ನು ಸಬ್ಜೆಕ್ಟ್ನ ಡಿಫ್ರೆಂಟ್ ಮಾಡಿದ್ರೆ ಅವ್ರದ್ದು ರಿಲೆವೆನ್ಸ್ ಎಲ್ಲ ಬರುತ್ತೆ. ಕನ್ಕ್ಲೂಷನ್, ಅರಿಸ್ಟಾಟಲ್ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಬಟ್ ನಾಟ್ ಮಾಡರ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಎಲ್ಲ ಕಾನ್ಸೆಪ್ಟು. ಅವಾಗ ಏನು ಮಾಡ್ಬಿಡ್ತಾರೆ, ಇಂಗ್ಲೀಷ್ ಅವರು ಸ್ಟಾರ್ಟಿಂಗಲ್ಲಿ ವೈಟ್ ಮೆನ್ಸ್ ಬರ್ಡನ್ ಕಾನ್ಸೆಪ್ಟಿಗೆ ಇವರು ಅರಿಸ್ಟಾಟಲ್ ಅವ್ರದ್ದೇ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ನೀವೆಲ್ಲ ಬಾರ್ಬೇರಿಯನ್ಸ್ ಔಟ್ಸೈಡ್ ದ ಗ್ರೀಕ್ ಇರೋರು, ಯುರೋಪ್ ಇರೋರು, ಇವನ್ನೆಲ್ಲ ಇಂಪ್ರೂವೈಸ್ ಮಾಡೋಕ್ಕೆ ನಾವು ಬರ್ತೀವಿ ಅನ್ನೋ ಈ ಕಾನ್ಸೆಪ್ಟನ್ನ ಅವರು ಸೂಡೋ ಅಪ್ಲೈ ಮಾಡಿರ್ತಾರೆ. ಓಕೆನಾ. ನೆಕ್ಸ್ಟು ಅರಿಸ್ಟಾಟಲ್ ಅಪ್ರೋಚ್ ಟು ಪೊಲಿಟಿಕಲ್ ಸ್ಟಡಿಯಲ್ಲಿ ಪ್ಲೇಟೋನ ಐಡಿಯಾಲಿಸ್ಟಿಕ್ ಅಥವಾ ಹಿಸ್ಟಾರಿಕಲ್ ಇರುತ್ತೆ. ಅರಿಸ್ಟಾಟಲ್ ಎಂಪಿರಿಕಲ್ ಇರ್ತಾರೆ, ಅಬ್ಸರ್ವೇಷನ್ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಎಂಪಿರಿಕಲ್ ಎವಿಡೆನ್ಸಸ್ ಮೇಲೆ ಹೋಗ್ತಾರೆ. ಇವರು ಪರ್ಟಿಕ್ಯುಲರ್ ಟು ಜನರಲಿಸ್ಟ್ ಹೋಗ್ತಾರೆ. ಪ್ಲೇಟೋ ಅವರು ಜನರಲ್ ಟು ಪರ್ಟಿಕ್ಯುಲರ್ ಮಾಡಿರ್ತಾರೆ. ಮೆಥಡಾಲಜಿ ಆ್ಯಕ್ಚುಯಲ್ ಗೌರ್ಮೆಂಟ್ನ ಸ್ಟಡಿ ಮಾಡ್ತಾರೆ ಅರಿಸ್ಟಾಟಲು. ಅದರ ಸ್ಟೆಬಿಲಿಟಿ ಏನು, ಜಸ್ಟಿಸ್ ಏನು, ಲಾಂಗಿವಿಟಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಎಲ್ಲವನ್ನೂ ಇವರು ಸ್ಟಡಿ ಮಾಡಿ ಅದನ್ನು ನೋಡ್ತಾ ಇರ್ತಾರೆ. ಪ್ರಾಕ್ಟಿಕಲ್ ಆರ್ಟ್ ಇದನ್ನ ಪ್ರಾಕ್ಟಿಕಲ್ ಸೈನ್ಸಾಗಿ ಮಾಡ್ತಾರೆ. ಬೇಸ್ಡ್ ಎಂಪಿರಿಕಲ್ ಡಾಟಾ, ಕಾನ್ಸ್ಟಿಟ್ಯೂಷನ್ನು, ಕೇಸ್ ಸ್ಟಡೀಸ್ ಮೇಲೆ ಅವ್ರು ವರ್ಕ್ ಮಾಡ್ತಾರೆ. ನೆಕ್ಸ್ಟು 2 ಫಂಡಮೆಂಟಲ್ ಫೀಚರ್ಸ್ ಆಫ್ ಪೊಲಿಟಿಕ್ಸ್ ಅಂತಂದರೆ ಇವ್ರದ್ದು ಅರಿಸ್ಟಾಟಲ್ ಹೇಳಿದ್ರೆ ರಿಜಿಮ್ ಟೈಪ್ಸ್, ಕಿನ್ಶಿಪ್ಸು, ಅರಿಸ್ಟೋಕ್ರಸಿ ಇದನ್ನು, ಆಲಿಗಾರ್ಕಿ ಇದನ್ನು, ಡೆಮೋಕ್ರಸಿ ಇದನ್ನು, ಟೈರನಿ ಇದನ್ನು. ಅದ್ರ ಮೇಲೆ ಸಿಟಿಸನ್ಶಿಪ್ಪು ಕಾನ್ಸ್ಟಿಟ್ಯೂಷನ್ ಟು ಕಾನ್ಸ್ಟಿಟ್ಯೂಷನ್ ವೇರಿ ಆಗುತ್ತೆ ಅನ್ನೋದೊಂದು ಹೇಳ್ತಾರೆ. ಎಥಿಕ್ಸ್ ಗುಡ್ ಪರ್ಸನ್ ಆಗುತ್ತೆ, ಬಟ್ ಸಿಟಿಸನ್ಶಿಪ್ಪು ಗುಡ್ ಸಿಟಿಸನ್ ಆಗಿರುತ್ತೆ. ಗುಡ್ ಪರ್ಸನ್ ಬೇರೆ, ಗುಡ್ ಸಿಟಿಸನ್ ಬೇರೆ ಅಂತ ಇವರು ಹೇಳ್ತಾರೆ. ನೆಕ್ಸ್ಟ್ ಸಿಮಿಲ್ಯಾರಿಟಿ, ಆಲ್ ಸಿಟೀಸ್ ಏನಾಗ್ತವೆ ಅಸೋಸಿಯೇಷನ್ ಫಾರ್ ದಿ ಒಂದು ಕಾಮನ್ ಪರ್ಪಸ್ಗೋಸ್ಕರ, ಶೇರ್ ಮಾರಲ್ ಆ್ಯಂಡ್ ಸೋಷಿಯಲ್ ಸ್ಟ್ರಕ್ಚರ್ಸ್. ದ ಸಿಟಿ ಆಸ್ ಎನ್ ಯೂನಿಕ್ ಹ್ಯೂಮನ್ ಅಸೋಸಿಯೇಷನ್, ಇಲ್ಲಿ ಅದೇ ಹೇಳಿದ್ದಾನೆ ಫ್ಯಾಮಿಲೀಸ್, ವಿಲೇಜ್, ಸಿಟೀಸ್ ಆಗಿರುತ್ತೆ. ಹ್ಯೂಮನ್ ನೇಚರ್, ಸೋಷಲ್ ಆ್ಯಂಡ್ ಇಂಡಿಪೆಂಡೆಂಟ್ ಇದೆ. ಡಿಸ್ಟಿಂಕ್ಟಿವ್ನೆಸ್ ಆಫ್ ದಿ ಸಿಟೀಸ್ ಬರುತ್ತೆ ಇಲ್ಲಿ ಫಾರ್ ದ ಗುಡ್ ಲೈಫು, ನಾಟ್ ಜಸ್ಟ್ ಸರ್ವೈವಲ್ಗೆ. ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್, ಮೆಟೀರಿಯಲ್ ಗುಡ್ಸ್ಗೆ, ಪೊಲಿಟಿಕಲ್ಗೆ, ಮಾರಲ್ ಆ್ಯಂಡ್ ಸಿವಿಕ್ ವರ್ಚ್ಯೂ ಮಾಡುತ್ತೆ. ಎಥಿಕ್ಸ್ ಪೊಲಿಟಿಕ್ಸ್ ಕನೆಕ್ಷನ್ ಇದೆ. ಪೊಲಿಟಿಕ್ಸ್ ಎನೇಬಲ್ಸ್ ದಿ ವರ್ಚ್ಯೂಸ್, ಎಥಿಕ್ಸ್ ಇನ್ಕಂಪ್ಲೀಟ್ ವಿತೌಟ್ ಇಟ್ ಅಂತ ಹೇಳ್ತಾರೆ. ಪೊಲಿಟಿಕ್ಸಿಗೆ ಎಥಿಕ್ಸ್ ಬೇಕು, ವರ್ಚ್ಯೂ ಇರಬೇಕು. ಪೊಲಿಟಿಕ್ಸ್ ಆ್ಯಂಡ್ ನೇಚರ್ ಮ್ಯಾನೇಜ್ ಬೈ ನೇಚರ್ ಪೊಲಿಟಿಕಲ್ ಅನಿಮಲ್ಲು. ಪೊಲಿಟಿಕ್ಸ್ ಅಂದರೆ ನ್ಯಾಚುರಲ್ ಹ್ಯೂಮನ್ ನೇಚರ್ನ ನ್ಯಾಚುರಲಾಗಿ ಎಕ್ಸ್ಪ್ರೆಷನ್ ಮಾಡೋದು, ಅದು ಆರ್ಟಿಫಿಷಿಯಲ್ ಕಂಟ್ರೋಲ್ ಅಲ್ಲ. ಅದಕ್ಕೆ ಸ್ಟೇಟ್ ಇಸ್ ಅನ್ ನ್ಯಾಚುರಲ್ ಅಂತ ಅವ್ರು ಹೇಳ್ತಾರೆ. 3 ಆರ್ಗ್ಯುಮೆಂಟ್ಸ್ ಫಾರ್ ವೈ ಪೊಲಿಟಿಕ್ಸ್ ಇಸ್ ಅನ್ ನ್ಯಾಚುರಲ್, ಅದು ಸ್ಟೇಟ್ ಇಸ್ ಅನ್ ನ್ಯಾಚುರಲ್, ಪೊಲಿಟಿಕ್ಸ್ ನ್ಯಾಚುರಲ್ ಅಂತ ಬಂತಂದರೆ ಸಿಟಿ ಗ್ರೋಸ್ ನ್ಯಾಚುರಲ್ ಫ್ರಮ್ ಎ ಫ್ಯಾಮಿಲಿ, ವಿಲೇಜಸ್, ಸಿಟಿ, ಸ್ಟೇಟಿಂದ ಬರುತ್ತೆ. ವೀಕ್ನೆಸ್ ಅಂತಂದರೆ ಹೋಲ್ ಈಸ್ ಮಿಯರ್ ಸಮ್ ಆಫ್ ಪಾರ್ಟ್ಸ್. ಹೋಲ್ ಇದೆ ಐತಲ್ವ, ಯಾವುದೇ ಒಂದು ಪಾರ್ಟ್ನ ತಗೊಂಡು ನೀವು ಹೋಲ್ ಅಂತ ಹೇಳೋಕ್ಕಾಗಲ್ಲ. ಹೋಲ್ ಇಸ್ ನಾಟ್ ಈಕ್ವಲ್ ಟು ಮಿಯರ್ ಸಮ್ ಪಾರ್ಟ್ಸ್, ಅದೇ ಬಾಡಿ ಎನರ್ಜಿ ಕೊಟ್ಟಿದ್ದೀವಲ್ಲ ಅದೇ. ನೆಕ್ಸ್ಟ್ ಸೆಕೆಂಡ್ ಆರ್ಗ್ಯುಮೆಂಟ್, ಬಟ್ ಇದು ವೀಕ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಸೆಕೆಂಡ್ ಆರ್ಗ್ಯುಮೆಂಟ್ ಹೆಂಗೆ ಕೊಡ್ತಾರೆ, ಆ್ಯಕ್ಚುಲೈಸೇಷನ್ ಆಫ್ ಪೊಟೆನ್ಷಿಯಲ್. ದಿಸ್ ಇಸ್ ದನ್ ವೆರಿ 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 ಕೀ ವರ್ಡ್ ಇಫ್ ಯು ಆರ್ ಯೂಸಿಂಗ್ ದ ಟು ಸಬ್ಸ್ಟ್ಯಾನ್ಷಿಯೇಟ್ ದ ಸ್ಟೇಟ್. ವೈ ಇಟ್ ಇಸ್ ಅ ನ್ಯಾಚುರಲ್ ಅಂತ ಹೇಳಬೇಕಾದ್ರೆ ಆ್ಯಕ್ಚುಲೈಸೇಷನ್ ಅಂತಲೇ ಯೂಸ್ ಮಾಡಬೇಕು. ಇಟ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ನಿಮ್ಮ ಪೊಟೆನ್ಷಿಯಲ್ನ ನೀವು ಆ್ಯಕ್ಚುಲೈಸ್ ಮಾಡ್ಕೊಳ್ಳೋದು, ಯು ಕ್ಯಾನ್ ರೆಕ್ಟಿಫೈ ಇಟ್, ಅದನ್ನು ನೀವು ಸಾತ್ಕಾರ ಮಾಡ್ಕೊತೀರಲ್ವ, ಅದನ್ನೇ ಇಲ್ಲಿ ಹೇಳ್ತಾರೆ. ಇಲ್ಲಿ ಇವರು ವೋಕ್ ಅನಾಲಜಿ ಕೊಡ್ತಾರೆ. ಆ್ಯಕ್ರಾನ್ ಅಂತ ಒಂದು ಟ್ರೀ, ಅದು ಮುಂದೆ ವೋಕ್ ಆಗುತ್ತೆ. ಅದು ಹೇಗೆ ಓಕ್ರಾನ್ ಇದ್ದದ್ದು ಆ್ಯಕ್ರಾನ್ ಇದ್ದದ್ದು ವೋಕ್ ಆಗುತ್ತೋ ಹಾಗೆ ಮನುಷ್ಯ ಕಾಮನ್ ಇದ್ದಾನೋ ಗುಡ್ ಲೈಫ್ನ, ಕಾಮನ್ ಗುಡ್ನ ರಿಯಲೈಸೇಷನ್ ಮಾಡ್ಕೊತಾನೆ, ಆ್ಯಕ್ಚುಲೈಸೇಷನ್ ಮಾಡ್ಕೊತಾನೆ. ಹಾಗೆ ಹ್ಯೂಮನ್ ನೇಚರ್ ಈಸ್ ಆ್ಯಕ್ಚುಲೈಸ್ಡ್ ಪೊಲಿಟಿಕಲ್ ಲೈಫಲ್ಲಿ ಆಗುತ್ತೆ ಅಂತಂದು ಹೇಳಿ ಅರಿಸ್ಟಾಟಲ್ ಹ್ಯಾಸ್ ಸೆಡ್ ಆ್ಯಕ್ಚುಲೈಸೇಷನ್ ಆಫ್ ಯುವರ್ ಪೊಟೆನ್ಷಿಯಲ್. ಥರ್ಡ್ ಆರ್ಗ್ಯುಮೆಂಟ್ ಏನಿದೆ, ಲಾಜಿಕಲ್ ಪ್ರಿಯಾರಿಟಿ ಆಫ್ ದಿ ಹೋಲ್, ಅಂದರೆ ಸಿಟಿ ಈಸ್ ಲಾಜಿಕಲಿ ಪ್ರಿಯರ್ ಟು ಇಂಡಿವಿಜುವಲ್, ಅದೇ ಕಾನ್ಸೆಪ್ಟು ಬಾಡಿದೆ ಇರುತ್ತೆ. ಸೆವರಲ್ ಇಂಡಿವಿಜುವಲ್ಸ್ ಲೈಕ್ ಸಿವಿಯರ್ಡ್ ಹ್ಯಾಂಡ್ ಇನ್ಕಂಪ್ಲೀಟ್ ವಿತೌಟ್ ಹೋಲ್, ಅದೇ ಬಾಡಿ ಪಾರ್ಟ್ನ ತೆಗೆದಿದ್ದು ಹೇಳಿದೆವಲ್ಲ. ಆಮೇಲೆ ಫ್ರೆಂಡ್ಶಿಪ್ ಆ್ಯಂಡ್ ಸಿಟಿಸನ್ಶಿಪ್ ಫುಲ್ಫಿಲ್ ಹ್ಯೂಮನ್ ಪೊಟೆನ್ಷಿಯಲ್ ಥ್ರೂ ಅಸೋಸಿಯೇಷನ್ ಆಗಬೇಕು. ಅವಾಗ ನಿಮಗೆ ಮನೇಲಿ ಒಬ್ಬನೇ ಅಂತ ಎಷ್ಟು ಕೂತ್ಕೊಂತೀರಿ, ಯು ನೀಡ್ ಟು ಗೋ ಔಟ್ ಆ್ಯಂಡ್ ಯು ನೀಡ್ ಟು ಮೇಕ್ ಎ ಫ್ರೆಂಡ್ಸ್ ಆ್ಯಂಡ್ ಸಿಟಿಸನ್ಶಿಪ್. ಇದು ಪೊಟೆನ್ಷಿಯಲ್ನ ರಿಯಲೈಸೇಷನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಪೊಲಿಟಿಕಲ್ ನ್ಯಾಚುರಲಿಸಮ್ ಅಂತ ಬಂದ್ವಿ ಅಂದರೆ ಪೊಲಿಟಿಕ್ಸ್ ರೆಸ್ಟ್ ಆನ್ ದಿ ನ್ಯಾಚುರಲ್ ಫೌಂಡೇಶನ್ಸ್ ಮೇಲೆ, ನಾಟ್ ಆರ್ಟಿಫಿಷಿಯಲ್ ರಿಸ್ಟೆಡ್ಸ್ ಇಲ್ಲ.
ಮಾಡರ್ನ್ ವ್ಯೂ ಮತ್ತು ಅರಿಸ್ಟಾಟಲ್ ಮಾಡರ್ನಲ್ಲಿ ಗೌರ್ಮೆಂಟ್ ಇಸ್ ಹಿಸ್ಟೋರಿಕಲ್ ಇನ್ವೆನ್ಷನ್ ರೆವಲ್ಯೂಷನ್ಸ್ ಅಂತ ಹೇಳ್ತಾರೆ. ಬಟ್ ಅರಿಸ್ಟಾಟಲ್ ಈಸ್ ಎ ನ್ಯಾಚುರಲ್ ಹ್ಯೂಮನ್ ಸ್ಟೇಟ್ ಏನಿದೆ ಅಥವಾ ಪೊಲಿಟಿಕ್ಸ್ ಇದೆ ನ್ಯಾಚುರಲ್ ಎವಲ್ಯೂಷನ್ ಇದೆ. ಬಟ್ ಮಾಡರ್ನ್ ಆಗಿ ಹಿಸ್ಟೋರಿಕಲ್ ಇನ್ವೆನ್ಷನಿಂದ ಬಂದಿದೆ ಅಂತ ಮಾಡರ್ನ್ ಬಿಲೀಫ್ ಇದೆ. ಅರಿಸ್ಟಾಟಲ್ಸ್ ಚಾಲೆಂಜ್ ಏನು, ಪೊಲಿಟಿಕ್ಸ್ ಫುಲ್ಫಿಲ್ಮೆಂಟ್ ಆಫ್ ದಿ ಹ್ಯೂಮನ್ ನೇಚರು ಕಾಂಟ್ರಾಸ್ಟ್ ಮಾಡರ್ನ್ ಡಿಟರೆನ್ಸ್ ಬೇಸ್ಡ್ ವ್ಯೂ ಆಫ್ ಗೌರ್ನೆನ್ಸಿಗೂ ಅರಿಸ್ಟಾಟಲ್ ವ್ಯೂ ಆಫ್ ಗೌರ್ನೆನ್ಸ್ಗೂ ಲಿಟ್ಲ್ ಬಿಟ್ ಡಿಫ್ರೆನ್ಸಸ್ ಇದೆ. ಇಂಟರ್ ಕನೆಕ್ಟೆಡ್ ಡೈಮೆನ್ಷನ್ಸ್ ಏನು, ಲೈಫ್ ಪಾತ್ ಅದೇ ಅವ್ರು ಏನೇನು ಮಾಡ್ತಾರೆ ಅಂತ ನೋಡ್ಕೊಂಡಿದ್ದೀವಿ. ಸೋಷಿಯಲ್ ಕಂಟೆಕ್ಸ್ಟಲ್ಲಿ ಏನ್ಸಿಯಂಟ್ ಸಿಟಿ ಸ್ಟೇಜು, ಲಿಮಿಟೆಡ್ ರೈಟ್ಸು, ಪೊಲಿಟಿಕ್ಸು, ಆಲ್ ಎನ್ಕಂಪ್ಯಾಸಿಂಗು, ಮಾಡರ್ನ್ ರಿಲೆವೆನ್ಸು ನೋಡಿದ್ವಿ, ಫಿಲಾಸಫಿಕಲ್ ಎಸೆನ್ಸು ನೋಡಿದ್ವಿ. ಓಕೆನಾ. ನಾವು ವಿ ಆರ್ ಲುಕಿಂಗ್ ಅಟ್ ದ ಕಾನ್ಸೆಪ್ಟ್ ಆಫ್ ಅ ಕ್ಲಾಸಿಫಿಕೇಶನ್ ಆಫ್ ಗೌರ್ನಮೆಂಟು ಮತ್ತು ರೂಲ್ ಆಫ್ ಲಾನ ಹೇಗೆ ಮಾಡ್ತಾರೆ ಅರಿಸ್ಟಾಟಲ್ ಅನ್ನೋದ್ರ ಮೇಲೆ, ಯಾರು ರೂಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇವರು ಕ್ಲಾಸಿಫೈ ಮಾಡ್ತಾರೆ. ಮೊನಾರ್ಕಿ ಅಂತ ಹೇಳ್ತೀವಲ್ಲ, ಇಫ್ ಇಟ್ ಇಸ್ ಅ ರೂಲ್ ಬೈ ಒನ್ ವಿ ಕಾಲ್ ಇಟ್ ಎಸ್ ಎ ಮೊನಾರ್ಕಿ ಅಂತೀವಿ, ಅಂದರೆ ಸಿಂಗಲ್ ವರ್ಚುವಸ್ ಆ್ಯಂಡ್ ವೈಸ್ ಲೀಡರ್ ಅಂತಂದು ಹೇಳ್ತೀವಿ ಫಾರ್ ಕಾಮನ್ ಗುಡ್ಗೋಸ್ಕರ. ದಿಸ್ ಈಸ್ ರಿಲೇಟೆಡ್ ಟು ಏನೇ ಪ್ಲೇಟೋಸ್ ಕಾನ್ಸೆಪ್ಟ್ ಆಫ್ ದಿ ಫಿಲಾಸಫರ್ ಕಿಂಗಿಗೆ ಬರುತ್ತೆ. ಓಕೆನಾ. ಬಟ್ ಇದೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಐಡಿಯಲ್ ಕ್ಯಾರೆಕ್ಟರ್ ಕಿಂಗ್ ಡಿವೋಟೆಡ್ ಟು ವರ್ಚು, ಬಟ್ ಇದು ಚೇಂಜಸ್ ಆದಾಗೆ ಟೈರನಿ ಆಗಿಬಿಡುತ್ತೆ. ಮುಂದೆ ಹೇಳ್ತೀವಿ ಅದನ್ನ. ಬೆನೋವಲೆಂಟ್ ರೂಲ್ ವಿತ್ ದ ಮಾರಲ್ ಎಕ್ಸಲೆನ್ಸ್ ಎನ್ಸೂರಿಂಗ್ ದ ಜಸ್ಟಿಸ್ ಆ್ಯಂಡ್ ಆರ್ಡರ್. ದ ಬೆಸ್ಟ್ ಕ್ಯಾರೆಕ್ಟರ್ ಆಫ್ ಕಿಂಗ್ ಈಸ್ ದಟ್ ಅ ಮ್ಯಾನ್ ಪ್ಯಾಷನೇಟ್ಲಿ ಡಿವೋಟೆಡ್ ಟು ದ ವರ್ಚ್ಯೂಗೆ ವರ್ಕ್ ಮಾಡಬೇಕು, ಅದು ಮೊನಾರ್ಕಿ ಇರುತ್ತೆ. ಅರಿಸ್ಟೋಕ್ರಸಿ ರೂಲ್ ಆಫ್ ದ ಫ್ಯೂ, ಓನ್ಲಿ ಫ್ಯೂ ಪೀಪಲ್ಸ್ ಕೂಡ ಆರ್ ಗೋಯಿಂಗ್ ಟು ರೂಲ್ ದ ಸೊಸೈಟಿ ಆರ್ ಗೌರ್ನಮೆಂಟ್, ಇಟ್ಸ್ ಕಾಲ್ಡ್ ಎಸ್ ಅರಿಸ್ಟೋಕ್ರಸಿ ಅಂತ ಹೇಳ್ತೀವಿ. ಡೆಫಿನೇಷನ್ ಅದೇ ರೂಲ್ ಬೈ ವರ್ಚುವಸ್ ಆ್ಯಂಡ್ ವೆಸ್ಟ್ ವೈಸ್ ಎಲೈಟ್ಸ್ ಅಂತ ಹೇಳ್ತೀವಲ್ವಾ, ಬುದ್ಧಿವಂತರು ನೋಬಲ್ ಸ್ಕೂಲ್ ಸೇರ್ಕೊಂಡು. ಆಬ್ಜೆಕ್ಟಿವ್ ಏನು, ಡೈರೆಕ್ಟೆಡ್ ಟುವರ್ಡ್ ದ ಪ್ರಮೋಷನ್ ಆಫ್ ಒಂದು ಕಾಮನ್ ಗುಡ್ಗೆ, ಎಲ್ಲವೂ ಕಾಮನ್ ಗುಡ್ಗೆ ಅಂತಲೇ ಬರೀಬೇಕು ನೀವು ಅಲ್ಲಿ. ಅರಿಸ್ಟಾಟಲ್ ಕಾಮನ್ ಗುಡ್ ಅನ್ನೋ ವರ್ಡನ್ನೇ ಯೂಸ್ ಮಾಡಬೇಕು ನಾವು. ಅಥಾರಿಟಿ ವೆಸ್ಟೆಡ್ ಇನ್ ದ ಮೆರಿಟ್ ಟು ವರ್ಚ್ಯೂ ಇರುತ್ತೆ, ವೆಲ್ತ್ ಹೆರಿಡಿಟಿ ಮೇಲೆ ಇರೋಂಗಿಲ್ಲ, ಮೆರಿಟ್ ಇರಬೇಕು, ವರ್ಚ್ಯೂ ಇರಬೇಕು. ಪೊಲಿಟಿ ಇದೆಲ್ಲ ಇದು ಬೆಸ್ಟ್ ಫಾರ್ಮ್ ಆಫ್ ದಿ ಗೌರ್ನಮೆಂಟ್ ಅಂತ ಅರಿಸ್ಟಾಟಲ್ ಹೇಳಿ. ಇಟ್ಸ್ ಅ ರೂಲ್ ಬೈ ಮೆನಿ. ಇಲ್ಲೇನಂದರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್ ಇರುತ್ತೆ. ನಾವು ಅಂದ್ಕೊಂಡ್ರೆ ಈಗ ರೂಲ್ ಬುಕ್ ಆಫ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಆಫ್ ದ ಅರಿಸ್ಟಾಟಲ್ ಇಸ್ ಡಿಫ್ರೆಂಟ್. ಅದ್ರದ್ದು ಏಮು ಕಾಮನ್ ಗುಡ್ ಮತ್ತು ಪೊಲಿಟಿಕಲ್ ಸ್ಟೆಬಿಲಿಟಿ ಇರುತ್ತೆ. ಹೇಗೆ ಪಾರ್ಟಿಸಿಪೇಷನ್ ಇರಬೇಕು, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರಬೇಕು. ನಾವು ವೋಟ್ ಹಾಕಿದೆ ನನ್ನ ಕೆಲಸ ಮುಗೀತು ಅನ್ನೋದ್ರ ಮೇಲೆ ಇದು ವರ್ಕ್ ಆಗೋಲ್ಲ ಇಲ್ಲಿ. ಓಕೆನಾ. ಸ್ಟೆಬಿಲಿಟಿ ಇರುತ್ತೆ ಥ್ರೂ ಪಾರ್ಟಿಸಿಪೇಷನ್ ಆಫ್ ದಿಸ್ ಮೆನಿ. ಬ್ಯಾಲೆನ್ಸ್ ಬಿಟ್ವೀನ್ ದ ವೆಲ್ತಿ ಮತ್ತು ಪೂರ್ಗಳ ಮಧ್ಯೆ ಇರೋದು ಇದು ಮಾಡರೇಷನ್ ಗೌರ್ನೆನ್ಸ್ ಅಂತೀವಿ. ಮಾಡರೇಷನ್ ಇನ್ ಗೌರ್ನೆನ್ಸ್ ಅಥವಾ ಇದರ ರೂಲ್ ಬೈ ಮಿಡಲ್ ಕ್ಲಾಸ್ ಅಂತ ಇವ್ರು ಹೇಳ್ತಾರೆ. ಏನು ಹೀಗಿವನೇ ಒಂದು ಕಾನ್ಸೆಪ್ಟ್ ಲೈಕ್ ಇವರು ರಿಚ್, ಇವರು ಪೂರು, ಇವರಿಬ್ಬರು ಮಧ್ಯೆ ಮಿಡಲ್ ಕ್ಲಾಸ್ ವರ್ಕ್ ಆಗಬೇಕು. ಇವರು ತುಂಬ ದುಡ್ಡಿಗೂ ಆಸೆ ಪಡುವುದಿಲ್ಲ, ಹಂಗೆ ಪೂರ್ಗೆಲ್ಲ ದುಡ್ಡು ಬಂದ ತಕ್ಷಣ ದುಡ್ಡು ಉಡಾಯಿಸ್ಬಿಡ್ತಾರೆ. ರಿಚ್ಚು ಪೂರ್ನ ಸಹಿಸ್ಕೊಡಲ್ಲ, ಅವರು ರೆವಲ್ಯೂಷನ್ ಮಾಡ್ತಾರೆ ಅಂತ. ಅದಕ್ಕೆ ಅವ್ರು ಯಾವಾಗಲೂ ಮಿಡಲ್ ಕ್ಲಾಸ್ ಬರಬೇಕು ಅಂತಂದು ಹೇಳಿ ಅರಿಸ್ಟಾಟಲ್ ಹೇಳಿದ್ದೆ, ನಾನಲ್ಲ. ಓಕೆನಾ. ನೆಕ್ಸ್ಟು ವಾಟ್ ರೂಲಿಂಗ್ ಏಮ್ಸ್ ಅಟ್ ಅಂತಂದರೆ ಒಂದು ಕಾಮನ್ ಏಮ್ ಏನಿರಬೇಕು, ಅದೇ ಪ್ರಮೋಷನ್ ಆಫ್ ದಿ ವೆಲ್ ಬೀಯಿಂಗು, ಹ್ಯಾಪಿನೆಸ್, ವರ್ಚ್ಯೂ ಆಫ್ ಆಲ್ ಸಿಟಿಸನ್ಸ್ ಇರುತ್ತೆ. ಐಡಿಯಲ್ ಗೌರ್ನಮೆಂಟ್ ಕೊಡೋದಿರಬೇಕು, ದಟ್ಸ್ ದ ಇಂಟ್ರೆಸ್ಟ್ ಆಫ್ ದಿ ಆಲ್ ಔಟ್ಕಮ್ಮು. ಜಸ್ಟಿಸು, ಹಾರ್ಮೋನಿ, ಯುಡೇಮೋನಿಯಾ, ಇದು ಬರೀಲೇಬೇಕು ನೀವು. ಜಸ್ಟಿಸ್, ಹಾರ್ಮೋನಿ, ಯುಡೇಮೋನಿಯಾ. ನೆಕ್ಸ್ಟ್ ಸೆಲ್ಫ್ ಇಂಟ್ರೆಸ್ಟ್, ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಬಂತಂದರೆ ನೀವು ಐಡಿಯಲಿಂದ ಹೊರಗೆ ಹೋಗ್ಬಿಡ್ತೀರ. ನನಗೂ, ನಮ್ಮ ಅಪ್ಪಂಗೂ, ನನ್ನ ಮಗುಗೂ, ನನ್ನ ಹೆಂಡತಿಗೂ, ನಾನು ಇಷ್ಟು ಬೇರೆ ಬೇರೆಯವ್ರಿಗೆ ಎಲ್ಲರಿಗೂ ದುಡ್ಡು ಮಾಡಬೇಕು ಅಂತ ಹುಚ್ಚು ಆಸೆ ಕುದುರೆಗೆ ದುಡ್ಡು ಬಿತ್ಕೊಂಡಾಗೆ ನೀವು ಪರ್ಸ್ನಲ್ ಗೇನ್ಗೋಸ್ಕರ ವರ್ಕ್ ಮಾಡ್ತೀರಾ. ರಿಸಲ್ಟ್ ಏನಾಗುತ್ತೆ, ಕರಪ್ಷನ್. ನೀವು ಕರಪ್ಷನ್ ಜೊತೆಗೆ ಪರ್ವರ್ಷನ್ ಅಂತ ಯೂಸ್ ಮಾಡಬೇಕು. ಪರ್ವರ್ಷನ್ ಅವಾಗೆ ಓಕೆ ಇವನೇನೋ ದ ಗ್ರೇಟ್ ಥಿಂಗ್, ನಿಮಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೊತಾರೆ ಅವರು. ಕರಪ್ಷನ್ ಆ್ಯಂಡ್ ಪರ್ವರ್ಷನ್ ಆಗಿಬಿಡುತ್ತೆ. ಕಾನ್ಸಿಕ್ವೆನ್ಸು ಜಸ್ಟಿಸ್ಸು. ಇದು ನೋಡಿರಿ, ಸ್ಟೆಬಿಲಿಟಿ ಬೇಕು ಅಂದರೆ ಇದು ಒಂದು ಸ್ಟೆಬಿಲಿಟಿ ಇರಬೇಕಂದ್ರೆ ಇಲ್ಲಿ ಜಸ್ಟಿಸ್ ಇರಬೇಕು, ಆರ್ಡರ್ ಇರಬೇಕು. ಇದು ಹೋಗ್ಬಿಡುತ್ತೆ ಯಾವಾಗ ನೀವು ಡಿವಿಯೇಷನ್ ಫ್ರಮ್ ದ ಐಡಿಯಲ್ ಆದಾಗೆ ಅಥವಾ ಪರ್ವರ್ಷನ್ ಆದಾಗೆ, ಪರ್ವರ್ಟ್ ಆದಾಗೆ, ಕರಪ್ಟ್ ಆದಾಗೆ. ದ ಫಾರ್ಮ್ ಆಫ್ ಗೌರ್ಮೆಂಟ್ ವಿಚ್ ಬೆಸ್ಟ್ ಆ್ಯಕ್ಟ್ಸ್ ಮೋಸ್ಟ್ ಸ್ಟ್ರಿಕ್ಟ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಗವರ್ನ್ ಅಂತ ಅರಿಸ್ಟಾಟಲ್ ಅವ್ರಿಗೋಸ್ಕರ ನೀವು ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ದ ರೂಲರ್ಸ್ ಗವರ್ನ್ ಫಾರ್ ದರ್ ಓನ್ ಇಂಟ್ರೆಸ್ಟ್, ದ ಸ್ಟೇಟ್ ಬಿಕಮ್ ಎ ಟೈರನಿ. ಅವಾಗೆ ಟೈರನಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅರಿಸ್ಟಾಟಲ್. ಇದು ಹೇಗೆ ವೈಲೇಷನ್ ಆಗುತ್ತೆ ಅಂತ ಹೇಳ್ತಿದ್ದೀವಿ. ಮೊನಾರ್ಕಿ ಅಂತ ಹೇಳಿದ್ರೆ ವರ್ಚುವಸ್ ಕಿಂಗ್, ಲೈಕ್ ಎ ಫಿಲಾಸಫರ್ ಕಿಂಗು. ಎಲ್ಲ ಬುದ್ಧಿಯನ್ನು ತಿಳಿದುಕೊಂಡು ಜನರ ಶ್ರೇಯಾಭಿಲಾಷಕ್ಕೋಸ್ಕರ, ದ ವೆಲ್ಫೇರ್ ಆಫ್ ದ ಸಿಟಿಸನ್ಸ್, ದ ಕಿಂಗ್ ಈಸ್ ಗೋಯಿಂಗ್ ಟು ವರ್ಕ್ ಇಸ್ ದ ಮೊನಾರ್ಕಿ. ದ ಏಮ್ ಇಸ್ ಕಾಮನ್ ಗುಡ್, ಬಟ್ ಇಟ್ಸ್ ಬಿಕಮ್ ಎ ಪರ್ವರ್ಟೆಡ್, ಕರಪ್ಟೆಡ್, ಬಿಕಾಸ್ ruled by one of the personal interest, oppression and injustice, then it becomes a tyranny. Aristocracy few, but the common good, and they are working for the common good. Everyone is working for the common good. The perverted form of aristocracy is an oligarchy because the wealth allied for their own benefit, neglect of the common good. They are working for their relations. ನನಗೂ, ನಮ್ಮ ಹೆಂಡತಿಗೂ, ಅವ್ರವ್ರ ಮಕ್ಕಳಿಗೂ, ಅವ್ರ ಸಂಬಂಧಿಕರಿಗೂ, ನಮ್ಮ ಆಸ್ತಿ, ನನ್ನ ಜನಾಂಗ, ನಮ್ಮ ಕುಲ, ನಮ್ಮವ್ರು ಅಂತಂದು ಇಷ್ಟಿಷ್ಟು ಒಂದು ನೋಬಲ್ ಗ್ರೂಪ್ ಮಾಡ್ಕೊಂಡು ಮಾಡ್ತಾರಲ್ಲ, ಅದು ಓಲಿಗ್ಯಾರ್ಕಿ ಆಗಿಬಿಡುತ್ತೆ. ಆಮೇಲೆ ಪೊಲಿಟಿ ಇಸ್ ದ ಬೆಸ್ಟ್, ಇಟ್ಸ್ ಅ ಮಿಡಲ್ ಕ್ಲಾಸ್ ಅಂತ ಹೇಳಿದ್ನಲ್ವ.
Next to democracy, the what we are telling it that democracy is the best form of government, but in according to the Aristotle, it is the worst form of government. It is because it is ruled by the mob. ಕುರಿಮಂದಿ ಅಂತ ಹೇಳ್ತಾರಲ್ವಾ, ಮಾಸ್ ಕೆವೆಸಸ್ ಇನ್ಸ್ಟೆಬಿಲಿಟಿ. ಯಾರು ಹಂಗೆ ಹೇಳ್ತಾರೆ ಹಂಗಿರ್ತಾರೆ. ಬುದ್ಧಿಯನ್ನು ಉಪಯೋಗಿಸ್ತೇನೆ ಓಟ್ ಹಾಕ್ತಾರೆ, ಬುದ್ಧಿಯನ್ನು ಉಪಯೋಗಿಸ್ತಾನೆ ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಅವರಿಂದ ಹಾಳಾಗ್ಬಿಡುತ್ತೆ ಅಂತಂದು ಹೇಳಿ ಅದನ್ನ ಡೆಮೋಕ್ರಸಿ ಅಂತ ಹೇಳ್ತಾನೆ. ಅವನ ಬೆಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಇಸ್ ಪಾಲಿಟಿ, ಅದು ವರ್ಸ್ಟ್ ಇಸ್ ಡೆಮೋಕ್ರಸಿ ಅಂತ ಹೇಳೋದು. ನೆಕ್ಸ್ಟ್ ಏನು ಬರ್ತೀವಿ, ಅರಿಸ್ಟಾಟಲ್ಸ್ ಒಂದು ಐಡಿಯಲ್ ಮಿಕ್ಸ್ಡ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾನೆ. ಅರಿಸ್ಟಾಟಲು ಯಾವಾಗಲೂ ಹೋಗೋದೇ ಗೋಲ್ಡನ್ ಮೀನ್ ಅಂತಂದರೆ ಆ್ಯಾವ್ರೇಜ್ ಅಂತೀವಿ. ಈ ಎಂಡಲ್ಲೂ ಇರೋಲ್ಲ, ಈ ಎಂಡಲ್ಲೂ ಇರೋಲ್ಲ, ಅವನೊಂದು ಆ್ಯಾವ್ರೇಜಿಗೆ ಬರ್ತಾನೆ. ಯಾವಾಗಲೂ ಆ್ಯಾವ್ರೇಜಿಗೆ ಮೇಲೆ ವರ್ಕ್ ಮಾಡೋದು ಅವನು. ಓಕೆನಾ? ಸೊ ಅವನು ಆ್ಯಾವ್ರೇಜ್ ಕಾನ್ಸೆಪ್ಟು ಏನು, ಮಿಕ್ಸ್ಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಮೊನಾರ್ಕಿದು ಫ್ಯೂಚರ್ಸ್ ಇರಬೇಕು, ಅರಿಸ್ಟೋಕ್ರಸಿದು ಫ್ಯೂಚರ್ಸ್ ಇರುತ್ತೆ, ಡೆಮೋಕ್ರಸಿದು ಫ್ಯೂಚರ್ಸ್ ಇರುತ್ತೆ, ಎಲ್ಲದೂ ಸೇರಿ ಅದಾಗೆ ಪೊಲಿಟಿ ಅಂತ ಅವ್ನು ಹೇಳೋದು. ಅದಕ್ಕೆ ಬ್ಯಾಲೆನ್ಸ್ ಆಫ್ ಪವರ್ ಅಮಾಂಗ್ ದಿ ಕ್ಲಾಸಸ್ ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್. ಎಲ್ಲ ಕ್ಲಾಸಸ್ ಮತ್ತು ಬ್ಯಾಲೆನ್ಸ್ ಆಗಬೇಕು, ಪ್ರಿವೆನ್ಷನ್ ಕರಪ್ಷನ್ ಮಾಡೋಕ್ಕೆ. ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇದನ್ನೇ ಹೇಳೋದು. ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಬ್ಲೆಂಡ್ ಆಫ್ ಮೊನಾರ್ಕಿ, ಅರಿಸ್ಟೋಕ್ರಸಿ ಆ್ಯಂಡ್ ಡೆಮೋಕ್ರಸಿ. ಫ್ಲೆಕ್ಸಿಬಿಲಿಟಿನೂ ಇದೆ ಒಂದರಲ್ಲಿ. ಏನಂತಂದರೆ ವೇರಿಯೇಷನ್ ಪ್ರಿನ್ಸಿಪಲ್ ಆ ಡಿಫ್ರೆಂಟ್ ಕಂಡೀಷನ್ಸ್ಗೆ ಮತ್ತು ಈಚ್ ಪೊಲಿಟಿಕಲ್ ಕಮ್ಯುನಿಟಿ ಮೇಲೆ ಇದು ಬ್ಲೆಂಡ್ ಆಗುತ್ತೆ. ಇದೇ ಒಂದೇ ಮೆಥಡ್ ಅಲ್ಲ, ಫಿಕ್ಸ್ಡ್ ಮೆಥಡ್ ಅಂತ ಉಪಯೋಗಿಸ್ಬೇಡಿ. ಯು ಕ್ಯಾನ್ ಯೂಸ್, ದೇರ್ ಇಸ್ ಆಲ್ಸೋ ಚಾನ್ಸಸ್ ಆಫ್ ಫ್ಲೆಕ್ಸಿಬಲ್ ಇದ್ದಾವೆ. ಅಡ್ಯಾಪ್ಟಬಿಲಿಟಿ ಇದೆ. ಐಡಿಯಲ್ ಸೋಷಲ್ ರಿಯಾಲಿಟೀಸು ಮತ್ತು ಮೆಂಟೈನ್ ಸ್ಟೆಬಿಲಿಟಿಗೂ ಇದು ಅಡ್ಯಾಪ್ಟಬಲ್ ಆಗುತ್ತೆ. ಎಕ್ಸಾಂಪಲ್ಸ್ ಏನು, US ಕಾನ್ಸ್ಟಿಟ್ಯೂಷನ್ ಇದೆ ಅಲ್ವಾ, ಇಸ್ ಇನ್ ಅರಿಸ್ಟಾಟಲಿಯನ್ ಮಿಕ್ಸ್ಡ್ ಕಾನ್ಸ್ಟಿಟ್ಯೂಷನ್ ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಡೆಮೋಕ್ರಸಿ ಇದೆ, ಬಿಕಾಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತವಿ. ಅರಿಸ್ಟೋಕ್ರಸಿ ಇದೆ, ಅಂದರೆ ಈ ಬುದ್ಧಿವಂತರೆಲ್ಲ ಸೇರಿಕೊಂಡು ನಮ್ಮನ್ನ ಆಳಬೇಕು, ಸ್ವಲ್ಪ ಅಲ್ಲಿರಬೇಕು ಅಂತೀವಲ್ಲ, ನಮ್ಮದ್ರಲ್ಲಿ ಇದೆಲ್ಲ ಅಪ್ಪರ್ ಹೌಸು. ಇಟ್ ಈಸ್ ಅನ್ ಸೆನೆಟ್ ಇದೆಲ್ಲ, ಸೆನೆಟ್. ಯು ಕ್ಯಾನ್ ಯೂಸ್ ದಿ ಒಂದು ರಾಜ್ಯಸಭಾ ಆಲ್ಸೋ. ಮೊನಾರ್ಕಿ ಪ್ರೆಸಿಡೆನ್ಸ್ ಇದೆ, ಅಲ್ಲಿ ಪ್ರೆಸಿಡೆಂಟ್ ಇದೆ, ಸಿಂಗಲ್ ಎಕ್ಸಿಕ್ಯೂಟಿವ್ ಇದೆ. ಕಾಮನ್ ಗುಡ್, ರೂಲ್ ಆಫ್ ದ ಲಾ, ಪಬ್ಲಿಕ್ ವೆಲ್ಫೇರ್ಗೋಸ್ಕರ ವರ್ಕ್ ಮಾಡ್ತೀವಿ. ಸೊ USA ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್. ಯು ಕ್ಯಾನ್ ಇಂಟರ್ಪ್ರಿಟ್ ಇಟ್ ಲೈಕ್ ದಿಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಎನ್ ಗುಡ್ ಮಾರ್ಕ್ಸ್. ನೆಕ್ಸ್ಟ್ ಮಾಡರ್ನ್ ಡೆಮೋಕ್ರಸೀಸಲ್ಲಿ ವೆಲ್ ಫಂಕ್ಷನಿಂಗ್ ಡೆಮೋಕ್ರಸೀಸ್ ಆರ್ ಇನ್ ದ ಕಲೆಕ್ಟಿವ್ ಇಂಟ್ರೆಸ್ಟ್. ಪೊಲಿಟಿಗೆ ಅದೇ ಪೊಲಿಟಿ ಹೇಳೋದು, ಅದು ಈಗ ಎಲ್ಲ ಗೌರ್ಮೆಂಟು ಇದ್ರ ಮೇಲೆ ವರ್ಕ್ ಮಾಡ್ತವೆ. ನೆಕ್ಸ್ಟ್ ಡೆಮೋಕ್ರಸೀಸ್ ಡಾಮಿನೇಟೆಡ್ ಬೈ ಮನೀಡ್ ಇಂಟ್ರೆಸ್ಟ್. ಆಲಿಗಾರ್ಕಿಕ್ ಡಿವಿಯೇಷನ್ ಆಗುತ್ತೆ ಅಂತ ಹೇಳಿದ್ದು ಅಲ್ವಾ ನಿಮಗೆ. ಅನಾರ್ಕಿಸಿಸ್ಟ್ ಅರಿಸ್ಟೋಕ್ರಸಿ ಇದ್ದಿದ್ದು ಆಲಿಗಾರ್ಕಿ ಆಗುತ್ತೆ ಅಂತ ಹೇಳ್ತೀವಲ್ವ. ಕ್ಯಾಪಿಟಲಿಸ್ಟ್ ಅವ್ರು ಬಂದು ತಮ್ಮ ಲಾಭಕ್ಕೋಸ್ಕರ ವರ್ಕ್ ಮಾಡಿದಾಗ. ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಥ್ರೂ ದ ಮ್ಯೂಚುವಲ್ ಅಕೌಂಟಬಿಲಿಟಿ ಇದೆ, ಸಪ್ರೇಷನ್ ಆಫ್ ಪವರ್ಸ್ ಇದೆ ಅಲ್ವಾ, ಅದನ್ನೇ ಹೇಳ್ತಾರೆ. ಆಮೇಲೆ ದಟ್ ಫಾರ್ಮ್ ಆಫ್ ಗೌರ್ಮೆಂಟ್ ವಿಚ್ is best which acts most strictly in the interest of the government. ಯಾರನ್ನ ಗೌರ್ನ್ ಮಾಡ್ತೀವೋ ಅವ್ರದ್ದು ಇಂಟ್ರೆಸ್ಟ್ನ ವರ್ಕ್ ಮಾಡ್ಬೇಕು, ಅದೇ ಬೆಸ್ಟ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಈಗ ಅದೇ ಹೇಳಿದ್ನಲ್ವ ನಿಮಗೆ, ಮಾಡರ್ನ್ ಗೌರ್ಮೆಂಟ್ ಕನೆಕ್ಷನ್ ಸಪ್ರೇಷನ್ ಆಫ್ ಪವರ್ಸ್ ಇದೆ. ನೆಕ್ಸ್ಟ್ ಕ್ರಿಟಿಕ್ ಆಫ್ ದಿ ಗವರ್ನೆನ್ಸ್, ಇನ್ಫ್ಲೂಯೆನ್ಸ್ ಬೈ ಮನಿ ಇನ್ ಪೊಲಿಟಿಕ್ಸ್, ಆಲಿಗಾರಿಕೆ ಆಗುತ್ತೆ. ಅಥಾರಿಟೇರಿಯನ್ ರೆಜಿಮ್ ಬಂದರೆ ಟೆರನಿ ಆಗುತ್ತೆ. ರೂಲ್ ಆಫ್ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ವಿ ಆರ್ ಲುಕಿಂಗ್ ಅಟ್ ದ ರೂಲ್ ಆಫ್ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಏನಿರುತ್ತೆ, ಇಲ್ಲಿ ಈಕ್ವಾಲಿಟಿ ಬಿಫೋರ್ ದ ಲಾ, ಎಲ್ಲರೂ ಲಾನ ಮುಂದೆ ಸಮಾನರು, ಇರೆಸ್ಪೆಕ್ಟಿವ್ ಸ್ಟೇಟಸ್ ಇರಲಿ, ವೆಲ್ತ್ ಇರಲಿ, ರಿಚ್ ಇರು, ಪೂರ್ ಇರು, ಎಲ್ಲರಿಗೂ ಒಂದೇ ಲಾ. ಇದು ಮಾಡರ್ನ್ ರೂಲ್ ಆಫ್ ಲಾಗೆ, ಯೂನಿಫಾರ್ಮ್ ಅಪ್ಲಿಕೇಶನ್ ಆಫ್ ಲಾಸ್ಗೆ ಅರಿಸ್ಟಾಟಲ್ ಅವ್ರದ್ದು ಬುನಾದಿಯಾಗಿರುತ್ತೆ. ಇಸ್ ದ ಗಿವ್ ದ ಬೇಸ್ಮೆಂಟ್ ಫಾರ್ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ದಿ ರೂಲ್ ಆಫ್ ಲಾ. ದ ಲಾ ಶುಡ್ ಗವರ್ನ್ ಅಂತ ಹೇಳ್ತಾರೆ ಅರಿಸ್ಟಾಟಲ್. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಪೊಲಿಟಿಗೆ, ಅಂದರೆ ಗೌರ್ಮೆಂಟ್ ಬೇಸ್ ರೂಲ್ಸು ಮತ್ತು ಲಾಸಿಂದ ರನ್ ಆಗಬೇಕು, ವರ್ಚ್ಯೂಸ್ ಫಾರ್ಮ್ ಇರಬೇಕು. ಅದು ಒನ್ ಆಫ್ ದ ಅರಿಸ್ಟಾಟಲ್ 3 ಐಡಿಯಲ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಇದು ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟೇ ಆಗಬೇಕು ಅಂತ ಫ್ರೇಮ್ವರ್ಕು. ಗೌರ್ನೆನ್ಸ್ ಸ್ಟ್ರಕ್ಚರ್ ಬೈ ಪ್ರಿನ್ಸಿಪಲ್ಸು, ಲಾಸ್ ಆ್ಯಂಡ್ ಕಸ್ಟಮ್ಸ್ ಇರಬೇಕು. ಈ ಪ್ರಿನ್ಸಿಪಲ್ಲು ಒಂದು ಲಾ ಮಾಡ್ಕೊತೀವಿ, ಒಂದು ಕಸ್ಟಮ್ ಅಂತ ಹೇಳ್ತೀವಲ್ಲ, ಆ ಟ್ರೆಡಿಷನ್ ಬೇಸ್, ಇವೆಲ್ಲದರ ಮೇಲೆ ವರ್ಕ್ ಆಗುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಗೌರ್ಮೆಂಟಿನ ಫ್ರೇಮ್ವರ್ಕ್ ಆಗಿರಬೇಕು. ಎ ವೆಲ್ ಕಾನ್ಸ್ಟಿಟ್ಯೂಟೆಡ್ ಪೊಲಿಟಿ ಶುಡ್ ಬಿ ಆರ್ಡರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಬೆಸ್ಟ್ ಪ್ರಿನ್ಸಿಪಲ್ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟು ಮಾಡರ್ನ್ ಲೈಫಿನ ಇದು ಪ್ಯಾರಲಲ್ ಆಗ್ತಾವೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂತ ಹೇಳ್ತೀವಲ್ಲ, ಕಾನ್ಸ್ಟಿಟ್ಯೂಷನಲಿಸಮ್, ರೂಲ್ ಆಫ್ ಲಾ ಮತ್ತು ನಾಟ್ ಆರ್ಬಿಟ್ರರಿ ವಿಲ್ ಅಂತ ತಿಳಿ ನಮ್ಗೆ ಮಾಡ್ತಾ ಇಲ್ಲ, ನಾವು ಒಂದು ರೂಲ್ ಆಫ್ ಲಾದಿಂದ ಮಾಡ್ತಾ ಇದ್ದೀವಿ. ಲಿಮಿಟೇಷನ್ ಆಫ್ ಪವರ್ ಅಂದರೆ ಪವರ್ಗಳು ಅಮಾಂಗ್ ದ ಡಿಫ್ರೆಂಟ್ ಗ್ರೂಪ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ಮಧ್ಯೆ ಪವರ್ ಡಿವೈಡ್ ಆಗಬೇಕು. ಪರ್ಪಸ್ ಏನು, ಟೈರನಿಯವರಿಂದ ಪ್ರಿವೆಂಟ್ ಮಾಡಬೇಕು, ಅಥಾರಿಟಿ ಒಂದೇ ಕಡೆಗೆ ಕಾನ್ಸಂಟ್ರೇಟ್ ಆಗಬಾರ್ದು ಅಂತ. ಮೆಕ್ಯಾನಿಸಮ್ ಹೆಂಗೆ, ಶೇರ್ಡ್ ಗವರ್ನೆನ್ಸ್ ಅಮಾಂಗ್ ದಿ ಕ್ಲಾಸಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಥ್ರೂ ಮ್ಯೂಚುವಲ್ ಅಕೌಂಟಬಿಲಿಟಿ ಇರಬೇಕು. ಇಲ್ಲಿ ನಮಗೆ ಏನು ಮ್ಯೂಚುವಲ್ ಅಕೌಂಟಬಿಲಿಟಿ ಇರಬೇಕು ಅಂತ ಅವ್ರು ಹೇಳ್ತಾರೆ. ಪ್ರಮೋಷನ್ ಆಫ್ ದಿ ಕಾಮನ್ ಗುಡ್ನ ಇಲ್ಲಿ ಪ್ರಮೋಟ್ ಮಾಡ್ತೀವಿ. ಕೋರ್ ಆಫ್ ಪೊಲಿಟಿಕಲ್ ಫಿಲಾಸಫಿ ಇದಕ್ಕೆ, ಅದೇ ಸ್ಟೇಟ್ ಎಕ್ಸಿಸ್ಟ್ ಟು ಪ್ರಮೋಟ್ ನೋಬಲ್ ಆ್ಯಕ್ಷನ್ಸ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಆಲ್ ಸಿಟಿಸನ್ಸಿಗೆ.
ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಶುಡ್ ಸರ್ವ್ ಎಲ್ಲದು ಕಲೆಕ್ಟಿವ್ ವೆಲ್ಫೇರು ಮತ್ತು ನಾಟ್ ಎ ಸೆಕ್ಷನಲ್ ಇಂಟ್ರೆಸ್ಟ್ ಮಾಡಬಾರ್ದು. ಗೋಲ್ ಕ್ರಿಯೇಷನ್ ಆಫ್ ದ ವರ್ಚುಯಸ್ ಆ್ಯಂಡ್ ಜಸ್ಟ್ ಪೊಲಿಟಿಕಲ್ ಆರ್ಡರ್ಗೋಸ್ಕರ. ಪೊಲಿಟಿಕಲ್ ಸೊಸೈಟಿ ಎಕ್ಸಿಸ್ಟ್ ಫಾರ್ ದ ಸೇಕ್ ಆಫ್ ನೋಬಲ್ ಆ್ಯಕ್ಷನ್ಸ್ ಅಂತ ಅರಿಸ್ಟಾಟಲ್ ಹೇಳಿರೋದು. ನೆಕ್ಸ್ಟು ಇದನ್ನು ಕಂಪೇರ್ ಮಾಡಿದ್ರೆ, ಈಗ ಐಡಿಯಲ್ ಆಲ್ರೆಡಿ ಹೇಳಿದ್ದೀನಿ, ಮೊನಾರ್ಕಿ ಹೇಗೆ ಐಡಿಯಲ್ ಇತ್ತಂದರೆ ಇದು ಟೈರನಿ ಆಗುತ್ತೆ, ಅದು ಅದರದ್ದು ಹೇಗೆ ವೈಲೇಷನ್ ಆಗಿರೋದೆ ಅಂತಂದು ಹೇಳಿ ವಿ ಆಲ್ರೆಡಿ ಸೀನ್ ದಿಸ್, ನೀಡ್ ನಾಟ್ ಟು ಲುಕ್ ಅಬೌಟ್ ಆಲ್ ದಿಸ್ ಥಿಂಗ್ಸ್, ನೀಡ್ ನಾಟ್ ವರಿ. ಬಟ್ ಲಾ ಇದ್ದಿದ್ದು ಕಾಮನ್ ಲಾ ಫಾರ್ ಆಲ್ ಆಗುತ್ತೆ, ಇದು ಆರ್ಬಿಟ್ರರಿ ರೂಲ್ ಆಗುತ್ತೆ. ಜಸ್ಟಿಸ್ ಆ್ಯಂಡ್ ಆರ್ಡರ್ ಇರಬೇಕು, ಲಿಮಿಟೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿವ್ ಗೌರ್ಮೆಂಟ್ ಇರಬೇಕು, ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪವರ್ ಆಗಬಾರ್ದು, ಕಾಮನ್ ಗುಡ್ಡಿಗೆ ವರ್ಕ್ ಮಾಡಬಾರ್ದು, ನಾಟ್ ಎ ಪ್ರೈವೇಟ್ ಇಂಟ್ರೆಸ್ಟ್ ಅಂತ ಹೇಳಿರೋದು. ಈ ಟರ್ಮ್ಸು ಕೊಟೇಶನ್ಸ್ ಇಫ್ ಯು ಲೈಕ್ ದಿಸ್, ನೀವು ಇದನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬೆಸ್ಟ್ ಕ್ಯಾರೆಕ್ಟರ್ ಆಫ್ ಕಿಂಗ್ ಇಸ್ ದಟ್ ಮ್ಯಾನ್ ಪ್ಯಾಷನೆಟ್ಲಿ ಡಿವೋಟೆಡ್ ಟು ದ ವರ್ಚ್ಯೂ. ಇದು ಮೊನಾರ್ಕಿಯಲ್ಲಿ ಬರುತ್ತೆ. ದ ಲಾ ಶುಡ್ ಗವರ್ನ್, ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್ ಹೇಳ್ತೀವಿ ಅಥವಾ ಪೊಲಿಟಿ ಅಂತ ಹೇಳ್ತೀವಿ. ದಿ ವೆಲ್ ಕಾನ್ಸ್ಟಿಟ್ಯೂಟೆಡ್ ಪೊಲಿಟಿ ಶುಡ್ ಬಿ ಆರ್ಡರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ಬೆಸ್ಟ್ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಫ್ರೇಮ್ವರ್ಕಲ್ಲಿ. ದ ಫಾರ್ಮ್ ಆಫ್ ಗೌರ್ಮೆಂಟ್ ಇಸ್ ಬೆಸ್ಟ್ ವಿಚ್ ಆ್ಯಕ್ಟ್ಸ್ ಮೋಸ್ಟ್ಲಿ ಸ್ಟ್ರಿಕ್ಟ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದ ಗವರ್ನಡ್. ಪೊಲಿಟಿಕಲ್ ಸೊಸೈಟಿ ಎಕ್ಸಿಸ್ಟ್ ಫಾರ್ ದ ಸೇಕ್ ಆಫ್ ನೋಬಲ್ ಆ್ಯಕ್ಷನ್ಸ್. ನೀವು ಪೊಲಿಟಿ ಅಂತ ಬರೆದಾಗ ಯು ಕ್ಯಾನ್ ರೈಟ್ ಎನಿ ಒನ್ ಆಫ್ ದೀಸ್ ಕೋಟ್ ಇನ್ ಇದರ್ ಇನ್ ಯುವರ್ ಇಂಟ್ರಡಕ್ಷನ್ ಆರ್ ಯುವರ್ ಇನ್ ಕನ್ಕ್ಲೂಷನ್ಸಲ್ಲಿ ಆರ್ ಇವನ್ ಎಸ್ಸೆ ಎಥಿಕ್ಸಲ್ಲಿ. ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಬ್ಲೆಂಡ್ ಆಫ್ ಮೊನಾರ್ಕಿ, ಅರಿಸ್ಟೋಕ್ರಸಿ ಆ್ಯಂಡ್ ಡೆಮೋಕ್ರಸಿ. ಇದಕ್ಕೆ ಕಿವೇಸ ಎಕ್ಸಾಂಪಲ್, ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್. ನೆಕ್ಸ್ಟ್ ಈಗ ಸಮ್ಮರಿ ನೋಡಿದರೆ ನಾವೇನೇನು ನೋಡಿದ್ವಿ ಇಷ್ಟೋ ತನಕ, ಯಾರು ರೂಲ್ ಮಾಡ್ತಾರೆ ಅವ್ರದ್ದು ಯಾರ್ಯಾರು ಅಂತಂದರೆ ಮೊನಾರ್ಕಿ, ಆಲಿಗಾರ್ಕಿ, ಅರಿಸ್ಟೋಕ್ರಸಿ, ಪೊಲಿಟಿ, ಡೆಮೋಕ್ರಸಿ ಎಲ್ಲ ನೋಡಿದ್ವಲ್ವ. ಏಮ್ ಆಫ್ ರೂಲ್ ಏನಾಗಿರ್ಬೇಕು, ಕಾಮನ್ ಗುಡ್, ಇದು ಇಂಪಾರ್ಟೆಂಟ್, ಯಾವಾಗಲೂ ಇರಬೇಕು. ಕಾಮನ್ ಗುಡ್ ಅಂತಲೇ ಬರಿಬೇಕು ನೀವು, ಅರಿಸ್ಟಾಟಲಲ್ಲಿ ಹೇಳಬೇಕಾದ್ರೆ. ವೆಲ್ಫೇರ್ ಕರೆಕ್ಟು, ಬಟ್ ಯು ಶುಡ್ ರೈಟ್ ಆಲ್ವೇಸ್ ದ ಕಾಮನ್ ಗುಡ್ ಬರಬೇಕು. ಐಡಿಯಲ್ ಕಾನ್ಸ್ಟಿಟ್ಯೂಷನ್ ಏನು ಮಿಕ್ಸ್ಡ್, ಅದಕ್ಕೆ ಯು ಎಸ್ ಎ ಯು ಕೆದು ಹೆಂಗಿದೆ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ರೂಲ್ ಆಫ್ ಲಾದ್ ಅಂತ ಹೇಳಿದ್ವಿ, ಈಕ್ವಾಲಿಟಿ ಇರಬೇಕು. ಲಿಮಿಟೇಷನ್ ಆಫ್ ಪವರ್ಸ್, ಸಪ್ರೇಷನ್ ಆಫ್ ಪವರ್ಸ್ ನೋಡಿದ್ವಿ. ಅಲ್ಟಿಮೇಟ್ ಪರ್ಪಸ್ ಏನು, ಓಕೆನಾ. ಇಲ್ಲಿಗೆ ನಮ್ಮದು ರೂಲ್ ಆಫ್ ಕಾನ್ಸೆಪ್ಟ್ ಮುಗೀತು, ಓಕೆನಾ. ಇದೇ ನಾವು ರೂಲ್ ಆಫ್ ಲಾ ಅಂತ ನೋಡಿದ್ವಿ. ಯಾರು ರೂಲ್ ಮಾಡ್ತಾರೆ, ಅರಿಸ್ಟೋಕ್ರಸಿ, ನೀಡ್ ನಾಟ್ ಎಕ್ಸ್ಪ್ಲೇನ್ ಆಲ್ ದಿಸ್ ಥಿಂಗ್ಸ್. ಈ ರೂಲ್ ಆಫ್ ಲಾ ಅಂತಂದರೆ ಅದೇ ಹೇಳಿದ್ನಲ್ವ, ಈಕ್ವಾಲಿಟಿ ಬಿಫೋರ್ ದ ಲಾ ಇರಬೇಕು, ಕಾನ್ಸ್ಟಿಟ್ಯೂಷನಲ್ ಗೌರ್ನಮೆಂಟ್ ಇರಬೇಕು, ಲಿಮಿಟೇಷನ್ಸ್ ಆಫ್ ಪವರ್ಸ್ ಇರಬೇಕು, ಪ್ರಮೋಷನ್ ಆಫ್ ದಿ ಕಾಮನ್ ಗುಡ್. ಓಕೆ ದಟ್ಸ್ ಇಟ್. ನಾವು ರೂಲ್ ಆಫ್ ಲಾನ ಮುಗಿಸಿದ್ವಿ. ನೌ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸ್ಲೇವರಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ದ ಅರಿಸ್ಟಾಟಲ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ. ಬಟ್ ವಿ ನೀಡ್ ಟು ನೋ ಹೌ ದ ಅರಿಸ್ಟಾಟಲ್ ಈಸ್ ಗೋಯಿಂಗ್ to substantiate slavery during that time, and what were his arguments, and how slavery is good for the master and slavery is good for the slaves also, and what are the critical and counter arguments on this slavery also. Okay na next we are looking into the Aristotle's justification of slavery. ಇವ್ರು ಏನು ಮಾಡ್ತಾರೆ, ಸ್ಲೇವರಿ ಅನ್ನೋ ಕಾನ್ಸೆಪ್ಟ್ನ ಕೊಟ್ಟು ಜಸ್ಟಿಫೈ ಮಾಡ್ತಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ದೇರ್ ಆರ್ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ದ ಸ್ಲೇವರಿ ಆಲ್ಸೋ. ವಿ ಹ್ಯಾವ್ ಸೀನ್ ದಿಸ್ ಇನ್ ದ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಆಲ್ಸೋ. ಓಕೆನಾ. ಈಗ ಇದ್ರ ಬಗ್ಗೆ ನೋಡೋಣ ನಾವು. ಏನು ಹೇಳ್ತಾರೆ ಫಸ್ಟು ಸ್ಲೇವರಿ ಬಗ್ಗೆ ಅಂತಂದರೆ, ಇವ್ರು ಏನು ಹೇಳ್ತಾರೆ, ಕಂಟೆಕ್ಸ್ಟ್ ಆಫ್ ಹೆಂಗಿತ್ತು, ಕಂಟೆಕ್ಸ್ಟ್ ಏನಿತ್ತು, ಪ್ರೆಸೆಂಟೆಡ್ ಇನ್ ಪೊಲಿಟಿಕ್ಸ್. ಆಲ್ರೆಡಿ ಅಲ್ಲಿ ಸ್ಲೇವರಿ ಇತ್ತು. ಪರ್ಪಸ್ ಏನಕ್ಕೆ, ನ್ಯಾಚುರಲ್ ಹೈರಾರ್ಕಿನೇ ಆಗಿತ್ತು ಸ್ಲೇವ್ಸ್ದು, ಈ ಥರ ಇತ್ತಾ. ಕೋರ್ ಬಿಲೀಫ್ ಏನು, ಕೆಲವೊಂದಿಷ್ಟು ಅವನದು ಬಿಲೀಫ್, ಅರಿಸ್ಟಾಟಲ್ ಹೀಸ್ ಬಿಲೀಫ್ ದಟ್ some individuals by born look like a slave, they were subjugated to the slave or subjected to the slaves, and some people are for the ruling. What is the rationale based on the biological, intellectual and moral inequalities? They don't have a capacity of reasoning, so they are best to be fit to be slaves. And then next comes, what are the main pillars of Aristotle defense of slavery? How he is going to defend it? There are majorly 4 pillars. Mainly or majorly. Natural hierarchy, so said like it's a differences between the slaves and other peoples. Rational deficiency, they don't have a rational capacity or reasoning. Mutual benefit, it's a benefit for both slaves and masters as told by the Aristotle. That's why we can encourage slaves ಅಂತ ಹೇಳ್ಬಿಡ್ತಾರೆ. Functional necessity, essential for the police operation. Police means the state. ಅಲ್ಲಿ ಫಂಕ್ಷನ್ ಆಗಬೇಕು, ಎಕನಾಮಿಕ್ ಫಂಕ್ಷನ್ ಹಾಕಿ ಸ್ಲೇವ್ಸ್ ಬೇಕು ಅಂತ ಹೇಳ್ಬಿಡ್ತಾರೆ. All 4 pillars work together to create his comprehensive justification. Aristotle's final position ಏನಿತ್ತು ಸ್ಲೇವರಿ ಅಂತಂದರೆ, ಅರಿಸ್ಟಾಟಲ್ ಸ್ಟ್ಯಾಂಡ್ ಆನ್ ಸ್ಲೇವರಿ ಏನಿತ್ತು, ಜಸ್ಟಿಫಿಕೇಷನ್, ಅದು ಸೋಷಿಯಲಿ ಫಂಕ್ಷನಲ್, ಬೆನಿಫಿಟ್ ದ ಕ್ಲೇಮ್ ಆಫ್ ಬೋತ್ ಆಫ್ ದೆಮ್, ಫೌಂಡೇಶನ್, ನ್ಯಾಚುರಲ್ ಹೈರಾರ್ಕಿ, ರ್ಯಾಷನಲ್ ಕೆಪಾಸಿಟಿಗೆ, ಪರ್ಪಸ್, ಅದು ಆರ್ಡರ್ ಮತ್ತು ಎನೇಬಲ್ ವರ್ಚ್ಯೂ ಅಂತ ಬರೀಬೇಕು. ಈ ಸೈಡ್ ದಟ್ ಆರ್ಡರ್ ಮೇಂಟೈನ್ ಆಗುತ್ತೆ,
ಅವನಿಗೆ ಹೀಸ್ ಎನ್ ಎ ಕನ್ಸರ್ವೇಟಿವ್. ಅರಿಸ್ಟಾಟಲ್ ಇಸ್ ಎನ್ ಎ ಕನ್ಸರ್ವೇಟಿವ್. ಹಿ ಡೋಂಟ್ ವಾಂಟ್ ಟು ಡೆಸ್ಟ್ರಾಯ್ ದ ಪ್ರೆಸೆಂಟ್ ಸಿಚುವೇಶನ್. ಸೊ ದಟ್ಸ್ ವೈ ಇಸ್ ಟ್ರೈಂಗ್ ಟು ಸಬ್ಸ್ಟ್ಯಾನ್ಷಿಯೇಟ್. ದಟ್ಸ್ ವೈ ಫಾಲ್ ಇಂಟು ಫೆಲಸಿ ಆಫ್ ರಿಗ್ರೆಷನ್ ಅಂತಾನೆ. ಅವನೇ ತೋಡ್ರ ಹಳ್ಳದಲ್ಲಿ ಅವನೇ ಬಂದು ಬಿದ್ದುಬಿಡ್ತಾನೆ. ಅದು ಮುಂದೆ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಇಸ್ ದ ಮಾಡರ್ನ್ ಅಸೆಸ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಸ್ಲೇವರಿ ಜಸ್ಟಿಫಿಕೇಷನ್? ಏನಾಗ್ಬಿಡುತ್ತೆ ಅಂತಂದರೆ, ಮಾರಲ್ ಇಟ್ಸ್ ಇಂಡಿಫೆನ್ಸಿಬಲ್. ಈಕ್ವಾಲಿಟಿ ಮತ್ತು ಯೂನಿವರ್ಸಲ್ ಹ್ಯೂಮನ್ ರೈಟ್ನ ಕಾಂಟ್ರಡಿಕ್ಟ್ ಮಾಡುತ್ತೆ. ಹ್ಯೂಮನ್ ಡಿಗ್ನಿಟಿ ಆಫ್ ನ್ಯಾಚುರಲ್ ಲಾಸ್ನ ಡಿಗ್ನಿಟಿ ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟು ಸ್ಟೇಟಸ್ ಏನಿದೆ ಕಂಪ್ಲೀಟ್ಲಿ ರಿಜೆಕ್ಟೆಡ್. ಈಗ ನಾವು ರಿಜೆಕ್ಟ್ ಮಾಡದೇ ಬಿಟ್ಟಿದ್ದೀವಿ. ಸಮ್ಮರೈಸ್ ಆಫ್ ದಿ ಕಂಪ್ಲೀಟ್ ಡಿಬೇಟ್ ಏನಿದೆ ಅಂದರೆ,